ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಎದ್ದಾಗ ರವಿ ಉದಯಿಸುತ್ತಾನೆ ಅಂತ ನಾವು ಮಾತಾಡ್ತೀವಿ. ರವಿ ಅಂದ್ರೆ ಸೂರ್ಯ ಅಂತ. ಆದರೆ ಇವತ್ತು ಬೆಳಗ್ಗೆ ಎದ್ದಂತಹ ಎಲ್ಲರಿಗೂ ಗೊತ್ತಾಗಿದ್ದು ರವಿ ಅಸ್ತಂಗತರಾಗಿದ್ದಾರೆ ಅಂತ. ಪ್ರಸಿದ್ಧ ಪತ್ರಕರ್ತ, ಕನ್ನಡ ಓದುಗ ಬಳಗವನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡಿದಂತಹ ಒಬ್ಬ ಬರಹಗಾರ, ಅಕ್ಷರವನ್ನೇ ಬದುಕಾಗಿಸಿಕೊಂಡವರು, ಆ ಮೂಲಕ ಇಡೀ ನಾಡಿನಾದ್ಯಂತ ಹೆಸರು ಮಾಡಿದವರು. 80ರ ದಶಕದಿಂದ ಇಲ್ಲಿಯ ತನಕ ಅವರದೇ ಆದಂತಹ ಶೈಲಿಯಲ್ಲಿ, ಅವರದೇ ಆದಂತಹ ಮಾತುಗಾರಿಕೆಯಲ್ಲಿ ಬಹಳ ಜನಪ್ರಿಯತೆಯನ್ನು ಗಳಿಸಿಕೊಂಡವರು ಪ್ರಸಿದ್ಧ ಪತ್ರಕರ್ತ. ನೂರಾರು ಸಾವಿರಾರು ಜನ ಪತ್ರಕರ್ತರಿಗೆ ಸ್ಫೂರ್ತಿಯಾದವರು. ಹೌದು, ಒಪ್ಪಿಕೊಳ್ಳುವುದು ಬಿಡುವುದು ಅಫ್ಕೋರ್ಸ್ ಹಲವಾರು ಹಂತಗಳಲ್ಲಿ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅಂತಹ ಮಹಾನ್ ಪತ್ರಕರ್ತ ವಿಧಿವಶರಾಗಿದ್ದಾರೆ ಅನ್ನೋದು ಈಗ ಬರ್ತಿರುವಂತಹ ಸುದ್ದಿ ಕೂಡ. ಪ್ರಸಿದ್ಧ ಪತ್ರಕರ್ತ ರವಿ ಬೆಳಗೆರೆ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅಂದ ತಕ್ಷಣ ನೆನಪಾಗುವಂತಹ ಒಂದು ಹೆಸರು ಹಾಯ್ ಬೆಂಗಳೂರು ಅನ್ನುವ ಪತ್ರಿಕೆ. ಆ ಪತ್ರಿಕೆಯಲ್ಲಿ, ಆ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ನಿನ್ನೆ ಮಧ್ಯರಾತ್ರಿ ನಿಧನರಾಗಿದ್ದಾರೆ. ಕೆಲ ಹೊತ್ತಲೇ ಪ್ರಾರ್ಥನಾ ಶಾಲೆ ಆವರಣಕ್ಕೆ ಮೃತದೇಹವನ್ನ ರವಾನಿಸಲಾಗುತ್ತೆ. ಅಭಿಮಾನಿಗಳು, ಸ್ನೇಹಿತರು, ಆಪ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇವತ್ತು ಸಂಜೆ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಈಗ ನೀವು ನೋಡ್ತಿರುವಂತಹ ದೃಶ್ಯ, ಇದು ಕನಕಪುರದ ರಸ್ತೆಯಲ್ಲಿರುವಂತಹ ಕರಿಷ್ಮಾ ಹಿಲ್ಸ್. ಅದು ರವಿ ಬೆಳಗೆರೆ ಅವರ ಮನೆ. ಆ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಅವರ 2 ಪತ್ನಿಯರು, 4 ಜನ ಮಕ್ಕಳು. ಅಂದರೆ ಮೊದಲನೇ ಪತಿ ಲಲಿತಾ ಅವರು, ಪತ್ನಿ ಲಲಿತಾ ಅವರು, 2ನೇ ಪತ್ನಿ ಯಶೋಮತಿಯವರು, ಮೊದಲ ಪತ್ನಿಯ 3 ಜನ ಮಕ್ಕಳು ಚೇತನ ಬೆಳಗೆರೆ, ಭಾವನಾ ಬೆಳಗೆರೆ ಮತ್ತು ಕರ್ಣ. ಇನ್ನು 2ನೇ ಪತ್ನಿ ಯಶೋಮತಿ, ಹಿಮವಂತ 4ನೇ ಮಗ. 62 ವರ್ಷದ ರವಿ ಬೆಳಗೆರೆ ಅವರು ನಿನ್ನೆ ತಡರಾತ್ರಿ ಕೆಲಸ ಮಾಡ್ತಿದ್ರು, ಆಫೀಸಲ್ಲಿದ್ದರು. ಅದೇ ಹೃದಯಾಘಾತ ಆಯಿತು. ಅದಾದ ನಂತರ ಇಮಿಡಿಯೇಟ್ ಆಗಿ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಫೈನಲಿ ಅಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿ ಬಂತು. ಬೆಳಗ್ಗೆಯಿಂದ ಎಲ್ಲರೂ ಕೂಡ ಅಲ್ಲಿ ಹೋಗಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಳಗ್ಗೆ ಅವರ ಮಗ ಕರ್ಣ ಅಪ್ಪನ ಬಗ್ಗೆ ಮಾತಾಡಿದ್ರು. ಈ ನಡುವೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ BK ಹರಿಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮಗೂ ಮತ್ತು ಅವರ ನಡುವಿನ ಬಹಳ ವರ್ಷಗಳ ಒಡನಾಟ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಇವತ್ತು ಅವರು ಕಣ್ಣೆದುರಿಗಿಲ್ಲ ಅಂತಂದಾಗ ಏನ್ ನೆನಪಾಯ್ತು ಸರ್? ಒಳ್ಳೆ ಸ್ನೇಹಿತರು ಬಹಳ ವರ್ಷಗಳಿಂದ. ಹೌದು, ಕೇವಲ ಪತ್ರಕರ್ತರು ಮಾತ್ರ ಅಲ್ಲ, ಸಾಹಿತಿ ಮತ್ತು ಸಮಾಜದ ಬಗ್ಗೆ ಆಗುಹೋಗುಗಳ ಬಗ್ಗೆ ಬಹಳಷ್ಟು ಕಳಕಳಿ ಇಟ್ಕೊಂಡಂತವ್ರು. ಮತ್ತು ಲಂಕೇಶ್ ಅವರು ಹೋದ ನಂತರ ಕೆಲವು ನೇರವಾಗಿ ಬರಿತಾ ಇದ್ದ ಪತ್ರಕರ್ತರಲ್ಲಿ ಇವರು ಸಹ ಒಬ್ರು. ಮತ್ತು ಸಾಮಾಜಿಕ ಕಳಕಳಿ ಬಹಳ ಇದ್ದಂತವ್ರು ಅವರು. ಕೇವಲ ಪತ್ರಕರ್ತರೇ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ಮನುಷ್ಯತ್ವ ಇದ್ದಂತ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಕೇವಲ ಪತ್ರಿಕಾ ಲೋಕಕ್ಕೆ ಮಾತ್ರ ಅಲ್ಲ ಅವರ ನಷ್ಟ, ಇಡೀ ಸಮಾಜಕ್ಕೆ ಒಬ್ಬ ಪ್ರಗತಿಪರ ಚಿಂತಕನನ್ನು ಸಹ ನಾವು ಕಳ್ಕೊಂಡಿದ್ದೀವಿ. ಬಹಳ ದುಃಖಕರವಾದ ಒಂದ್ ಕಡೆ ನೀವು ಹೇಳಿದ್ರಿ ಅಫ್ಕೋರ್ಸ್ ಸ್ನೇಹಿತ ಅಂತ, ಡೆಫಿನೆಟ್ಲಿ ಹೌದಿಲ್ಲ ಅಂತಲ್ಲ. ಆದ್ರೆ ಮಗದೊಂದ್ ಕಡೆ ರಾಜಕಾರಣದ ಆಂಗಲ್ ಇಂದ ನೋಡಿದಾಗ ತುಂಬಾ ಜನರಿಗೆ ದ್ವೇಷ ಮಾಡೋರಿದ್ರು, ಪ್ರೀತಿ ಮಾಡೋರಿದ್ರು. ರಾಜಕಾರಣದಲ್ಲಿ ಯಾರನ್ನು ದ್ವೇಷ ಮಾಡುವಂತ ನೆಸಿಟಿ ಇಲ್ಲ. ಯಾಕಂದ್ರೆ ನಾವು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾಗ ಕೆಲವು ಟೀಕೆಗಳಿಗೆ ನಾವು ಗುರಿ ಆಗ್ತೀವಿ. ಆ ಟೀಕೆಗಳನ್ನ ನಾವು ತಿಳ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡು ತಿದ್ಕೊಂಡು ಹೋದಾಗ ಮಾತ್ರ ರಾಜಕಾರಣಕ್ಕೂ ಮತ್ತು ಸಮಾಜಕ್ಕೂ ಒಳ್ಳೇದಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಯಾರ ಬಗ್ಗೆನೂ ದ್ವೇಷ ಸಾಧನೆ ಮಾಡ್ತಾ ಇರ್ಲಿಲ್ಲ. ಇದು ತಪ್ಪು ನಿಮ್ದು ಅಂತ ಹೇಳೋರು. ಎಷ್ಟೋ ಸಲ ನನ್ ಬಗ್ಗೆನೂ ಬರ್ದಿರೋರು. ಅವಾಗ ಹೇಳೋರು, ಹರಿಯವರೇ ಇದೆಲ್ಲ ತಪ್ಪಿದೆ, ಇದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ. ಆದ್ರಿಂದ ಅದು ದ್ವೇಷ ಅನ್ನೋದು ಕೆಲವರು ವ್ಯಕ್ತಿಗತವಾಗಿ ಯಾರಾದ್ರೂ ಮಾಡಿದರೆ ಅದಕ್ಕೆ ನನ್ನ ಹತ್ರ ಏನು ಉತ್ತರ ಇಲ್ಲ. ಪತ್ರಕರ್ತರಾಗ ಅವ್ರು ಮಾಡಿದಂಥದ್ದು ಎಲ್ಲೂ ವ್ಯಾಪಾರ ಮಾಡ್ಲಿಲ್ಲ ಅವರು. ಸರ್, 80 ದಶಕದ ನಂತರದಲ್ಲಿ ಒಂದು ಹಾಯ್ ಬೆಂಗಳೂರು ಅಂತ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆ ಬಂದಾಗ ಎಲ್ಲರೂ ಕಣ್ಣರಳಿಸಿ ನೋಡೋ ಹಾಗೆ ಮತ್ತು ಓದುಗರ ಸಂಖ್ಯೆಯನ್ನು ಅತಿ ಹೆಚ್ಚು ಮಾಡಿದಂತ ಒಬ್ಬ ಪತ್ರಕರ್ತ, ಕನ್ನಡದ ಓದುಗರನ್ನ. ಹೌದು, ಮೊಟ್ಟ ಮೊದಲನೇದಾಗಿ ಯಾವುದೇ ಜಾಹೀರಾತು ಇಲ್ಲದೆ ಬಂದಿರತಕ್ಕಂತ ಪತ್ರಿಕೆ ಅಂತ ಹೇಳಿದ್ರೆ ಅದು ಲಂಕೇಶ್ ಪತ್ರಿಕೆ ಆಗಿತ್ತು. ಹೌದು, ಅದೇ ಧಾಟಿನಲ್ಲಿ ಇವರು ಸಹ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರು. ಅದ್ರಲ್ಲಿ ಯಶಸ್ಸು ಸಹ ಸಾಧನೆ ಮಾಡಿದ್ರು. ಸೊ ಅದರಿಂದ ಪತ್ರಿಕಾ ರಂಗಕ್ಕೆ ಅದು ಅವರು ಎಷ್ಟೇ ಅದರಲ್ಲಿ ಹಣ ಬಂದಿದ್ರೇನು ಸಹ ಅದು ಉದ್ಯೋಗ ಅಂತ ಮಾಡ್ಕೊಳ್ಳಿಲ್ಲ. ಸರ್, ವೆರಿ ಸ್ಪೆಷಲ್ ಅನ್ಸೋದು ಈ ಪತ್ರಕರ್ತರನ್ನ ನಾವು
ಆಯಾ ರೀಜನಲ್ ಹೋಲಿಸ್ಬಿಡ್ತೀವಿ, ಯಾವಾಗ್ಲೂ ಅಲ್ಲೇ ತುಂಬಾ ಫೇಮಸ್ ಆಗಿರ್ತಾರೆ ಕೆಲವರೆಲ್ಲ. ಬಟ್ ಇವ್ರು ಹಂಗಲ್ಲ ಸರ್, ಎಲ್ಲೋ ರಾಷ್ಟ್ರದಿಂದ ಯಾರೋ ಈ ಕಡೆ ತಿರುಗಿ ನೋಡ್ಬೇಕು ಅಂತ ಮಾಡಿದವರು. ಪ್ಯಾನ್ ಕರ್ನಾಟಕ ಇದ್ರು. ಕರ್ನಾಟಕದಲ್ಲಿ ನೀವು ಯಾವುದೇ ಮೂಲೆಗೆ ಹೋದ್ರೂ ಸಹ ಲಂಕೇಶ್ ಪತ್ರಿಕೆ ಬಿಟ್ಟ ನಂತರ ಹಾಯ್ ಬೆಂಗಳೂರು ಪತ್ರಿಕೆ ಜನ ಓದ್ತಾ ಇದ್ರು. ಅದರಲ್ಲಿ ಒಂದು ತೀಕ್ಷ್ಣವಾದ ಟೀಕೆ ಟಿಪ್ಪಣಿಗಳಿರೋದು. ಅದನ್ನ ಓದ್ಲಿಕ್ಕೂ ಸಹ ಬಹಳ ಆಸಕ್ತಿಯಿಂದ ಜನ ಓದೋರು. ಮತ್ತು ಅವರ ಕ್ರೈಮ್ ರಿಪೋರ್ಟ್ ಇತ್ತು ನೋಡಿ, ವೆರಿ ಟ್ರೂ. ಅದು ಸಹ ಬಹಳ ಹೆಚ್ಚಿನ ಆಸಕ್ತಿ ಜನಗಳಲ್ಲಿ ಮೂಡಿಸಿತ್ತು. ಸರ್ ಬಹಳ ಅಪರೂಪ ಅಲ್ಲ ಸರ್, ಬರವಣಿಗೆಯಲ್ಲಿ ಮತ್ತು ಅಭಿನಯದಲ್ಲಿ, ಮಾತುಗಾರಿಕೆಯಲ್ಲಿ ಎಲ್ಲಾ ತರದಲ್ಲೂ ಒಬ್ಬ ಪತ್ರಕರ್ತರ ಈ ತರ ಪಳಗಿರೋದು ಬಹಳ ಅಪರೂಪ, ಬಹಳ ವಿರಳ. ಮತ್ತೆ ಕೇವಲ ನಾನು ಅದಕ್ಕೆ ಮೊದಲೇ ಹೇಳಿದವರು ಕೇವಲ ಪತ್ರಕರ್ತರಾಗಿರ್ಲಿಲ್ಲ, ಸಾಹಿತಿ ಕೂಡ ಆಗಿದ್ರು. ಮತ್ತು ಚಿತ್ರರಂಗದಲ್ಲೂ ಸಹ ಅವ್ರದೇ ಆದ ಕೊಡುಗೆ ಕೊಡ್ತಾ ಇದ್ರು. ಬಟ್ ಅವರು ಪತ್ರಕರ್ತರು ಮತ್ತು ಸಾಹಿತಿಯಾಗಿ ನಾನು ಅವ್ರನ್ನ ಬಹಳಷ್ಟು ಗೌರವದಿಂದ ನೋಡಿದ್ದೇನೆ ವಿನಃ ಚಿತ್ರರಂಗ ಅಷ್ಟೊಂದು ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಶ್ರೀ BK ಹರಿಪ್ರಸಾದ್ ಅವರು ನಮ್ಮ ಜೊತೆ. ನಿವೃತ್ತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹರೀಶ್. ವೃತ್ತಿ ಬದುಕಿನಲ್ಲಿ ನೀವು ಹತ್ತಿರದಿಂದ ಕಂಡಂತಹ ಒಬ್ಬ ಪತ್ರಕರ್ತ ಇವತ್ತು ಕಣ್ಣೆದುರಿಗಿಲ್ಲ. ಹೌದು, ಬಹಳ ನೋವಿನ ವಿಚಾರ ಇದು. ಯಾಕೆಂದ್ರೆ ನಮಗೆ ಆತ್ಮೀಯ ಪತ್ರಕರ್ತರಲ್ಲಿ ಬಹಳ ಹತ್ತಿರದಲ್ಲಿದ್ದಂತ ವ್ಯಕ್ತಿ, ಹೌದು, ನನ್ನ ಕಿರಿಯ ಮಿತ್ರ. ಮತ್ತೆ ಬಹುತೇಕ ನನ್ನಂತ ಅನೇಕ ಜನ ಪೊಲೀಸ್ ಅಧಿಕಾರಿಗಳನ್ನ ಕರ್ನಾಟಕಕ್ಕೆ ಪರಿಚಯಿಸಿದಂತ ಪತ್ರಕರ್ತ ಇರೋದು. ಹೆಂಗೆ ಸರ್ ಅದು? ಇದು ಹೇಗೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಂತ ಕೆಲಸ ಠಾಣಾ ವ್ಯಾಪ್ತಿಯಲ್ಲಿ ಮುಚ್ಚೋಗ್ತಾ ಇತ್ತು. ಅದನ್ನ ಜನಸಾಮಾನ್ಯರ ಮುಂದೆ ಬಿಚ್ಚಿಟ್ಟಂತ ಒಬ್ಬ ದಿಟ್ಟ ಪತ್ರಕರ್ತ ಇವರು. ಹೇಗಿತ್ತು ಸರ್ ಅವರ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವಿನ ಆತ್ಮೀಯತೆ, ಅಂದ್ರೆ ಆ ರಿಲೇಶನ್ಶಿಪ್ ಹೇಗಿತ್ತು ಸರ್? ಆತ್ಮೀಯತೆ ಅವರು ಬಹಳಷ್ಟು ಜನದ ಹತ್ರ ಬಹಳ ಆತ್ಮೀಯವಾಗಿದ್ರು. ಪ್ರೊಫೆಷನಲಿಸಂ ಹೇಗಿತ್ತು ಸರ್? ಪ್ರೊಫೆಷನಲಿಸಂ ಈಗ ನೋಡಿ, ಅವರು ಕೆಲವು ಪುಸ್ತಕಗಳಲ್ಲಿ ಎಲ್ಲ ಬರ್ಕೊಂಡಿದ್ದಾರೆ. ಅವ್ರು ಮೊದಲಿಗೆ ಕ್ರೈಮ್ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಅವ್ರ ಕರ್ಮವೀರದಲ್ಲಿ. ಕರ್ಮವೀರದಲ್ಲಿದ್ದಾಗ ಬರೆದ್ರು. ಅದ ನಂತರ ಅದನ್ನ ಪಾಪಿಗಳ ಲೋಕದಲ್ಲಿ ಅಂತ ಹೇಳಿ ತಂದ್ರು. ಆ ಪಾಪಿಗಳ ಲೋಕದಲ್ಲಿ ಅವರು ಬರಿತಾ ಇರ್ಬೇಕಾದ್ರೆ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದ್ದೆ, ನೀವು ದಯವಿಟ್ಟು ರೌಡಿಗಳನ್ನ ವೈಭವೀಕರಿಸಬೇಡಿ. ಅದು ವೈಭವೀಕರಣದಿಂದ ಏನೂ ಪ್ರಯೋಜನ ಆಗಲ್ಲ ಸಮಾಜಕ್ಕೆ. ಆದ್ರೆ ರೌಡಿಗಳು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅಂತ. ಏನ್ ಉತ್ತರ ಇತ್ತು ಅವ್ರದ್ದು? ಏನ್ ಹೇಳ್ತಿದ್ರು ಅದಕ್ಕೆ ಅವರು? ಇಲ್ಲ, ಅದು ಒಪ್ಕೊಂಡ್ರು ಅವರು. ಖಂಡಿತ ಅದು ಹೌದು. ಅದು ಯಾಕೆ ನಾನು ಒಂದೊಂದ್ಸಲಿ ಹೇಳ್ತಾ ಇರೋದು, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ ಅಂತ ಹೇಳಿ. ಆ ನಂತರ ಅವರು ಈ ತನಿಖಾ ವರದಿ, ಆಮೇಲೆ ಬೇರೆ ಬೇರೆ ಕ್ರೈಮ್ ವರದಿಗಳನ್ನ ಬೇರೆ ರೀತಿಯಲ್ಲಿ ಬರ್ಕೊಂಡು ಹೋಗೋಕೆ ಶುರು ಮಾಡಿದ್ರು. ಸರ್ ಓದುಗರಿಗೆ, ಅದ್ರಲ್ಲೂ ಈಗ ನಮ್ಮ ತರ ಇರುವಂತ ಪತ್ರಕರ್ತರಿಗೆ ನಮ್ಮ ಕಾಲೇಜ್ ಡೇಸ್ ಇಂದ ಕೂಡ ಬಹಳ ಅವ್ರನ್ನ ಫಾಲೋ ಮಾಡಿ ಅವರ ಬರವಣಿಗೆನ ಓದ್ತಿದ್ದವ್ರು. ನನಗೆ ಇವತ್ತು ಹೊಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ತುಂಬಾ ಸರಿ ಅವ್ರ ಆರ್ಟಿಕಲ್ ಓದ್ತಿರ್ಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಎಲ್ಲ ಓದ್ತಿರ್ಬೇಕಾರೆ ಇವ್ರಿಗೆ ಹೆಂಗ್ ಕಂಡುಹಿಡಿತಾರೆ, ಇದನ್ನ ಹೆಂಗ್ ಡೀಪ್ ಹೋಗ್ತಾರೆ, ಹೇಗೆ ಇದನ್ನ ಮಾಹಿತಿ ಕಲೆ ಹಾಕ್ತಾರೆ ಅಂತ ಯಾವಾಗ್ಲೂ ಕುತೂಹಲ ಇತ್ತು. ಅಫ್ಕೋರ್ಸ್ ಅದಕ್ಕೆ ನಾ ಪ್ರಶ್ನೆ ಕೇಳಿದೆ. ಪೊಲೀಸ್ ಇಲಾಖೆಯ ಹಲವಾರು ಮಾಹಿತಿಗಳನ್ನ ಇನ್ ಡೆಪ್ತ್ ಅದನ್ನ ಹೋಗಿ ಎಸ್ಕಲೇಟ್ ಮಾಡಿ ಅದನ್ನ ಬರೆದು ಅದನ್ನ ಪಬ್ಲಿಷ್ ಮಾಡೋದಿದೆಯಲ್ಲ, ಒಂದು ದೊಡ್ಡ ಚಾಲೆಂಜ್ ಅಲ್ವಾ ಸರ್ ಯಾವಾಗ್ಲೂ? ಹೌದು ನೋಡಿ, ಏನು ಹೇಳಿದ್ರೆ ವಿಶೇಷತೆ ಏನು ಅಂದ್ರೆ, ಅವ್ರು ಈಗಿನ ಕಾಲದಲ್ಲಿ ಪತ್ರಕರ್ತರು ಏನು ಟೇಪ್ ರೆಕಾರ್ಡರ್ ಇಟ್ಕೊಂಡು ಅಥವಾ ರೆಕಾರ್ಡರ್ ಇಟ್ಕೊಂಡು ಮಾತಾಡ್ತಾರಲ್ಲ, ಅದೊಂದು ರವಿಗಳಿಗೆ ಯಾವತ್ತೂ ಮಾಡ್ಲಿಲ್ಲ. ಶಾರ್ಟ್ ಹ್ಯಾಂಡ್ ಇಲ್ಲ ನೋಟ್ಸೇ ಮಾಡ್ಕೊಳ್ತಾ ಇರ್ಲಿಲ್ಲ. ಅವರ ಆ ಒಂದು ಜ್ಞಾಪಕ ಶಕ್ತಿ ಇದೆಯಲ್ಲ, ಮೆಮೊರಿ ಪವರ್ ಬಹಳ ಅಗಾಧ. ಅದು ನೀವ್ ಏನ್ ಮಾತಾಡ್ತಿರೋ ಅದನ್ನ ಅದೇ ಪದಗಳನ್ನ ಅವರು ಬರವಣಿಗೆ ರೂಪದಲ್ಲಿ ಇಳಿಸ್ತಾ ಇದ್ರು. ಆಮೇಲೆ ಹೆಚ್ಚಿನದಾಗಿ ಇವ್ರ ಬಗ್ಗೆ ತುಂಬಾ ಹೇಳ್ಬೇಕು ಕನ್ನಡ ಪತ್ರಿಕೋದ್ಯಮದಲ್ಲಿ ಅಂದ್ರೆ, ಒಬ್ಬ ಎಲ್ಲ ಸಮಾಜದ ಎಲ್ಲ ತರದ ಓದುಗರಿಗೆ ಇವರು ಮುಟ್ಟಿದ್ರು. ಆಮೇಲೆ ಈ ಕನ್ನಡ ಪತ್ರಿಕೋದ್ಯಮವನ್ನ, ಅದು ಈ ಅವ್ರ ವಾರಪತ್ರಿಕೆಯನ್ನ ಈ ಕರ್ನಾಟಕದ ಮೂಲೆಗಳಲ್ಲೇ
ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಓದ್ತಾ ಇದ್ದಂತ ಕನ್ನಡ ಓದುಗರಿಗೆ ಅದು ತಲುಪಂಗ್ ನೋಡ್ಕೊಂಡಿದ್ರು. ಬಹುಶಃ 1 ಲಕ್ಷ ಇದು ಅವರ ಪ್ರಕಾಶನದಲ್ಲಿ 1 ಲಕ್ಷ ರೀಚ್ ಆದಂತ ಕಾಲಘಟ್ಟನೂ ಇತ್ತು. ಆಮೇಲೆ ಓದುಗರ ಮನಸ್ಸಲ್ಲಿ ಏನ್ ಬರ್ತಾ ಇತ್ತಲ್ಲ ಅದನ್ನ ಇವ್ರು ಬರಿತಾ ಇದ್ರು. ಅದು ಇವರ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಲವಾರು ಮಾಹಿತಿಗಳನ್ನು ಹಂಚ್ಕೊಂಡ್ರಿ, ನೆನಪಿನ ಬುತ್ತಿಯಲ್ಲಿ ಅವ್ರ ಜೊತೆ ಕಳೆದಂತಹ ಕ್ಷಣಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಶ್ರೀ BK ಶಿವರಾಮರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಸರಿಸುಮಾರು 3-4 ದಶಕಗಳ ಒಡನಾಟ ಅವರ ಜೊತೆ. ಸೊ ಹಾಗಾಗಿ ವೃತ್ತಿ ಬದುಕಿನಲ್ಲಿ ಹಲವಾರು ಘಟನೆಗಳನ್ನು ಇವತ್ತು ನೆನಪು ಮಾಡ್ಕೊಂಡಿದ್ದಾರೆ. ಮತ್ತೆ ಆ ದೃಶ್ಯಗಳು, ಅವರ ಇಡೀ ಕುಟುಂಬ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸಡನ್ನಾಗಿ ಅಪ್ಪಂಗಿಂಗ್ ಆಗೋಯ್ತಲ್ಲ, ಮಗಳು ಅಲ್ಲಿದ್ದಾರೆ, ಇಡೀ ಕುಟುಂಬ ಅಲ್ಲಿದ್ದಾರೆ, ಎಲ್ಲ ಆತ್ಮೀಯರು, ಗೆಳೆಯರು ಎಲ್ಲರೂ ಕೂಡ. ಬೆಂಗಳೂರಿನ ಗುಬ್ಬಳಾಳದಲ್ಲಿರುವಂಥ ಅವರ ಮನೆ, ಇನ್ನು ಪ್ರಾರ್ಥನಾ ಶಾಲೆಗೆ ಒಂದಷ್ಟು ಹೊತ್ತಿನ ನಂತರದಲ್ಲಿ ಅವರ ಮೃತದೇಹವನ್ನು ತರಲಾಗುತ್ತೆ. ಮೀನ್ವೈಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗ್ತಿರೋರು, ಅವರ ಹೆಸರು ಸ್ವಾಮಿಗೌಡ. ಈ ಹೆಸರು ಮತ್ತು ರವಿ ಬೆಳಗೆರೆ ಅವರ ಆರ್ಟಿಕಲ್ಗಳಾಗಲಿ, ಅವ್ರ ಜೊತೆ ಕೆಲಸ ಮಾಡಿದವರ ಪೈಕಿ ಆಗಲಿ, ಒಡನಾಟದಲ್ಲಾಗಲಿ ಈ ಹೆಸರು ಪತ್ರಿಕಾ ರಂಗದಲ್ಲಿ ಆಸಕ್ತಿ ಇರೋರಿಗೆ ಮತ್ತು ಜರ್ನಲಿಸಂ ಫೀಲ್ಡಲ್ಲಿರೋರಿಗಂತೂ ಬಹಳ ಚಿರಪರಿಚಿತವಾದಂತಹ ಹೆಸರು. ನಮ್ಮ ಜೊತೆ ಇದೀಗ ನ್ಯೂಸ್ 18 ಕನ್ನಡ ಜೊತೆ ಲೈವ್ ಆಗಿ ಮಾತಾಡೋದಕ್ಕೆ ಸ್ವಾಮಿಗೌಡ ಅವರೇ ಸ್ವತಃ ಇದ್ದಾರೆ. ಸರ್ ನಮಸ್ಕಾರ. ಹಲವಾರು ಮಾಹಿತಿಗಳನ್ನು ನಿಮ್ಮಿಂದ ಪಡಿಬೇಕು. ನಮಸ್ಕಾರ. ಐ ರಿಕ್ವೆಸ್ಟ್ 1-2 ನಿಮಿಷ ಹಾಗೆ ದಯಮಾಡಿ ಲೈವಲ್ಲೇ ಇರಬೇಕು ಅಂತ ಕೇಳ್ಕೊತೀನಿ ಸರ್. ಒಂದು ಚಿಕ್ಕ ಬ್ರೇಕ್. ಅಕ್ಷರಗಳನ್ನು ಪೋಣಿಸುತ್ತಿದ್ದಾಗಲೇ ಇಹಲೋಕವನ್ನು ತ್ಯಜಿಸಿದ್ದಾರೆ ಪ್ರಸಿದ್ಧ ಪತ್ರಕರ್ತ, ಮಾತುಗಾರ, ಸಾಹಿತ್ಯ ರಚನಕಾರ, ಜೊತೆಗೆ ಒಬ್ಬ ಕಲಾವಿದ ಕೂಡ ಹೌದು ರವಿ ಬೆಳಗೆರೆ ಅವರ ಹೆಸರು. ಇದೀಗ ರವಿ ಬೆಳಗೆರೆ ಅಸ್ತಂಗತರಾಗಿದ್ದಾರೆ. 62 ವಯಸ್ಸಿನ ರವಿ ಬೆಳಗೆರೆ ಅವರು ನಿನ್ನೆ ತಡರಾತ್ರಿ ಹೃದಯಾಘಾತಕ್ಕೆ ಒಳಗಾದರು. ಅದಾದ್ಮೇಲೆ ಸಾವನ್ನಪ್ಪಿದ್ದಾರೆ. ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮಿಗೌಡರು. ರವಿ ಬೆಳಗೆರೆ ಜೊತೆ ಸರಿಸುಮಾರು 2 ದಶಕಗಳ ಕಾಲ ಒಡನಾಟ ಇಟ್ಕೊಂಡವರು. ಮಗದೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರ ಜೊತೆ ಮಾತಾಡೋಕೆ ಮುಂಚೆ ನಿರ್ದೇಶಕರಾದಂಥ ಯೋಗರಾಜ್ ಭಟ್ರು, ಅಫ್ಕೋರ್ಸ್ ಕನ್ನಡ ಸಿನಿಮಾ ಲೋಕ, ಕ್ರೀಡಾ ಲೋಕ, ರಾಜಕಾರಣಿಗಳು, ಎಲ್ಲ ಸ್ತರದ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಟುಕೊಂಡಂಥ ಒಬ್ಬ ಪತ್ರಕರ್ತರ ಇದ್ದರೆ ಅದು ರವಿ ಬೆಳಗೆರೆ ಆಗಿರ್ತಾರೆ ಅಂತ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದೀಗ ಸ್ವಾಮಿಗೌಡರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಯಾವತ್ತೋ ಒಂದಿನ ಬರುತ್ತೆ, ಅವತ್ತು 2 ದಶಕಗಳ ಕಾಲ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ, ಅವ್ರ ಬಗ್ಗೆ ಮಾತಾಡೋ ಟೈಮ್ ಬರುತ್ತೆ ಅಂತ ಬಹುಶಃ ನೀವು ಊಹಿಸಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಸಡನ್ ಆಗಿ ಒಂದು ನ್ಯೂಸ್ ಬರುತ್ತೆ ಅವ್ರು ಇಲ್ಲ ಅಂತ. ಈ ಕ್ಷಣ ಏನ್ ನೆನಪಾಗುತ್ತೆ ಸರ್ ಮೊದಲಿಗೆ? ನನಗೆ ನಾವು ನಮ್ಮ ಸ್ವಂತ ತಂದೆಯನ್ನ ಕಳ್ಕೊಂಡಷ್ಟು ದುಃಖ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲೋ ಇದ್ದಂತ ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅಕ್ಷರ ಕಲಿಸಿ, ನಿನ್ನ ಇದು ಇಲ್ಲಿದೆಯಪ್ಪ, ನಿನಗೆ ತಾಕತ್ತಿದೆ, ನೀನು ಬರೀ, ನಿನ್ನಿಂದ ಎಲ್ಲವನ್ನೂ ನಾನು ಬಗ್ಗೆ ಬರೆಸ್ಬಲ್ಲೆ, ನನ್ನ ಜೊತೆ ಇರು, ನೀನು ಓದ್ ಬಿಡು ಅಂತ ಹೇಳಿ ನನ್ನನ್ನು ಸರಿದಾರಿಗೆ ತಂದು ಇವತ್ತು ಅವ್ರು ನಮ್ಮನ್ನ ಕೈ ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ನನಗೆ ಕನಸು ಮನಸ್ಸಿನಲ್ಲೂ ಯೋಚನೆ ಇರಲಿಲ್ಲ. ಬಹುಶಃ ನಾವು ಆಗ ಕುಡಿತಿದ್ದ ರೀತಿ ನೋಡಿದ್ರೆ ನಾವೇ ಅವ್ರಿಗಿಂತ ಬೇಗ ಹೊರಟೋಯ್ತೀವಿ ಅಂತ ಅನ್ಕೊಂಡಿದ್ದು. ನಮ್ಮನ್ನೆಲ್ಲ ಸರಿದಾರಿಗೆ ತಂದು ಅವರು ಇವತ್ತು ಎಂದೂ ಭಾರತ ಲೋಕಕ್ಕೆ ಹೋದದ್ದು ನಮಗೆ ನಿಜವಾಗ್ಲೂ ದುಃಖ ಆಗ್ತಾ ಇದೆ ಹರೀಶ್. ಯಾಕೆ ಎಲ್ಲಾ ತರಹದ ಜನ, ಅಂದ್ರೆ ನಾನು ಮಾತಾಡ್ತಿರೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡ್ತಾರೆ. ಅಫ್ಕೋರ್ಸ್ ಅವ್ರನ್ನ ಎಷ್ಟು ಜನ ಪ್ರೀತಿ ಮಾಡ್ತಾರೋ ಒಂದಷ್ಟು ಜನ ಅವ್ರನ್ನ ದ್ವೇಷನೂ ಮಾಡ್ತಿದ್ರು, ಇಲ್ಲ ಅಂತಲ್ಲ. ಪತ್ರಿಕಾ ರಂಗದಲ್ಲಿ ಇದ್ರ ಬಗ್ಗೆ ಗೊತ್ತಿರೋರ್ಗಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕೆ ಆ ಪ್ರೀತಿ? ಯಾಕೆ? ನಿಜವಾಗ್ಲೂ ರವಿ ಬೆಳಗೆರೆ ನಮ್ಗೆಲ್ಲ ಆಪ್ತರಾಗೋದು ಅವ್ರಿಗಿನ ಮನುಷ್ಯತ್ವ. ಅವ್ರ ಅಪ್ಪಟ ಮನುಷ್ಯ ಪ್ರೇಮಿ. ಅವ್ರಿಗೆ ಅದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಆಮೇಲೆ ಬಡವರು ಅಂದ್ರೆ ಅತ್ಯಂತ ಅಪಾರವಾದ ಕಾಳಜಿ. ಗೊತ್ತಿಲ್ಲ, ಅವ್ರು ಯಾರಾದ್ರೂ ಬಡ ಮಕ್ಳಿದ್ದಾರೆ, ಅವ್ರಿಗೆ ಅಕ್ಷರ ಕಲಿಸ್ಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವರ ಮನುಷ್ಯ ಜೀವನದಲ್ಲಿ ಒಂದು ಒಳ್ಳೆ ಹಂತಕ್ಕೆ ತಗೊಂಡೋಗಿರ್ಬೋದು. ಅವರು ಸ್ಕಾಲರ್ಶಿಪ್ಗಳನ್ನ ಕೊಡ್ತಿದ್ರು, ಅನಾಥ ಮಕ್ಕಳು, ಅಸಹಾಯಕ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನ ಕೊಡೋರು. ಆಮೇಲೆ ದತ್ತು ತಗೊಳ್ಳೋರು. ಹೀಗೆ ಅವರು ಮನುಷ್ಯತ್ವವನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದಂತ ವ್ಯಕ್ತಿ. ನಾವು ಯಾರು ಹೊತ್ತು ಅವ್ರನ್ನ ಹೆಸರಿಡ್ದು ಸರ್ ಅಂತ ಏನೋ ಕರಿತಿರ್ಲಿಲ್ಲ. ಆಲ್ವೇಸ್ ಬಾಸ್, ಬಾಸ್, ನಮ್ಮ ಬಾಸ್ ಅವರು. ಹಾಗಾಗಿ
ಹಾಗಾಗಿ ಅವ್ರಿಗೆ ಅತೀವ ಪ್ರೀತಿ ಇತ್ತು. ಜನನೂ ಅವ್ರನ್ನ ಇಷ್ಟಪಡ್ತಿದ್ರು. ಹೌದು. ಬಹುಶಃ ಎಷ್ಟೋ ಸಂದರ್ಭದಲ್ಲಿ ಗೌಡ್ರೆ ಮುಲಾಜಿಲ್ದೆ ಅನ್ಸಿದ್ದನ್ನ ಅವ್ರ ಮುಖಕ್ಕೆ ಹಂಗೆ ಹೇಳೋದ್ರಿಂದನೇ ತುಂಬಾ ಜನ ಅವರ ದ್ವೇಷನೂ ಮಾಡ್ತಿದ್ರು. ಹೌದೌದು ಹೌದು 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 ಯಾರನ್ನು ಬೇಕಾದ್ರೆ ಎದುರಾಕೊಳ್ಳೋರು ಸತ್ಯ ಹೇಳೋದಿಕ್ಕೆ. ನಾನು ಒಂದು ವಿಷಯ ಹೇಳ್ತೀನಿ ಹರೀಶ್ ಅವರೇ, ಪ್ಲೀಸ್. ಯಾವುದೇ ಒಂದು ರಿಪೋರ್ಟ್ ನಾವು ಗ್ರೌಂಡ್ ರಿಪೋರ್ಟ್ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿಂದ ನೀವು ಸಿಂದಗಿಗೆ ಹೋಗಿ, ಬಾಗಲಕೋಟೆಗೆ ಹೋಗಿ, ಈ ಕಡೆ ಬೀದರ್ಗೆ ಹೋಗಿ, ಗುಲ್ಬರ್ಗಕ್ಕೆ ಹೋಗಿ, ಎಲ್ಲೇ ಇರ್ಲಿ, ನಾವು ಹೋಗೋ ಮಾಹಿತಿ ತೆಗಿಯೋಕ್ ಮುಂಚೆ ಅವ್ರಿಗೆ ರಿಪೋರ್ಟ್ ಇರ್ತಿತ್ತು, ಮಾಹಿತಿ ಇರ್ತಿತ್ತು. ಆದ್ರೂ ನಮ್ಮನ್ನ ಕಳ್ಸರು. ನಾವೇನಾದ್ರೂ ಅಲ್ಲಿ ಸುದ್ದಿ ತಿರ್ಚಿ ಬರ್ದಿದ್ರೆ ಕಪಾಳು ಕೊಡಿಯೋಷ್ಟು ಸಿಟ್ಟು ಬರೋದು ಅವ್ರಿಗೆ. ಆಗ ಅವರು ಯಾರಿಗೂ ಇದು ಮಾಡ್ತಿರ್ಲಿಲ್ಲ, ಭಯಂಕರ ಬೈಯರು. ಆಫೀಸಿಂದ ನಮ್ಮನ್ನ ಚಿಕ್ಕ ಮಕ್ಳು ತರ ಹೊರಗಡೆ ನಿಲ್ಸರು, ಗೇಟ್ ಹಾಕಿ ಅವ್ನು ಒಳಗಡೆ ಸೇರ್ಸ್ಬೇಡಿ ಅಂತ. ಆದ್ರೆ ಯಾವತ್ತು ನಾವ್ ಯಾರು ಅವ್ರು ಹೊರಗಡೆ ನಿಲ್ಸು ಅಂದ್ರೆ 3 ದಿವಸ ಹೇಳಿದ್ರು ಹೊರಗಡೆ ನಿಂತಿರ್ತಿದ್ವಿ ಹೊರತು ನಾವ್ಯಾರು ಮನೆಗೆ ಹೋಗ್ತಿರ್ಲಿಲ್ಲ. ನಾವೇನಾದ್ರು ಮನೆಗೆ ಹೋದ್ರೆ ಮುಗೀತು, ಅವರ ನಮ್ಮ ಸಂಬಂಧ ಕಡ್ದೋಗೋದು. ನಾವು ನಮ್ಮ ಬಾಸ್ ವಾಪಸ್ ಕರೆಯೋ ತನಕ ಅಲ್ಲೇ ಇರ್ತಿದ್ದೋ. ಅಲ್ಲೇ ಇದ್ದು ಮತ್ತೆ ಅವ್ರು ಸಿಟ್ಟು ಕಡಿಮೆ ಆದ್ಮೇಲೆ ಕರೆದು, ಹಿಂಗಲ್ಲ, ಹಿಂಗೆ, ಈ ತರ ಬರೀರಿ, ಈ ತರ ಬರೀರಿ, ಇದನ್ನ ಈ ಆಂಗಲಲ್ಲೂ ತಗೋಬೋದಲ್ವಾ, ನೀನ್ ಯಾಕೆ ಈ ಆಂಗಲ್ ತಗೋತೀಯ, ಈ ತರ ನಮ್ಮನ್ನ ತಿದ್ದುತ್ತಿದ್ದು ಅವರು. ಈ ವಿಮರ್ಶೆಗಳು ಬರ್ತಿತ್ತಲ್ಲ, ಅಫ್ಕೋರ್ಸ್ ಒಂದು ಪತ್ರಿಕಾ ರಂಗದಲ್ಲಿ ಬೇರೆಯವ್ರನ್ನ ನಾವು ಹೆಂಗೆ ವಿಮರ್ಶೆ ಮಾಡ್ತೀವೋ ನಮ್ಮನ್ನು ಕೂಡ ತುಂಬಾ ಜನ ಓದುಗರು ಅಥವಾ ಬೇರೆಯವ್ರು ಕೂಡ ವಿಮರ್ಶೆ ಮಾಡೇ ಮಾಡ್ತಾರೆ. ಅದನ್ನ ಹೇಗೆ ತಗೋತಿದ್ರು ರವಿ ಬೆಳಗೆರೆ ಅವರು? ಹೌದು, ತುಂಬಾ ಪಾಸಿಟಿವ್ ಆಗಿ ತಗೊಳ್ತಿದ್ರು ಪ್ರತಿಯೊಂದು ವಿಮರ್ಶೆಯನ್ನು. ಆಮೇಲೆ ನೀವು ಯಾರೇ ವಿಮರ್ಶೆ ಮಾಡಿದ್ರು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ರು. ನೀವೊಂದು ಸಣ್ಣ ಕಾಮೆಂಟ್ ಹಾಕಿದ್ರು ಅದಕ್ಕೆ ಅವ್ರು ಉತ್ತರಿಸೋರು. ಕರೆಕ್ಟ್. ಇಲ್ಲ ಗೆಳೆಯ, ತಮ್ಮ, ಇದೀಗಪ್ಪ, ನನ್ನ ಬದುಕು ಹಿಂಗಿದೆ, ನನ್ನ ಜೊತೆ ಒಂದ್ಸಾರಿ ಮಾತಾಡು, ಒಂದ್ ಕಾಫಿ ಕುಡಿ, ಒಂದ್ ಅರ್ಥ ಮಾತಾಡು, ನಿನಗೆ ಗೊತ್ತಾಗುತ್ತೆ ನೀನೇನು ಅಂತ. ಈ ತರ ಅವರು ವಿಮರ್ಶೆಯನ್ನು ಸಹ ಆರೋಗ್ಯಪೂರ್ಣವಾಗಿ ಅವ್ರ ಜೊತೆ ಚರ್ಚೆ ಮಾಡಿ, ಭವಿಷ್ಯ ಅವ್ರ ಏನಾದ್ರೂ ಒಂದ್ ರೀತಿ ಪ್ರಿಜುಡಿಯಸ್ ಆಗಿದ್ರೆ ನಮ್ ಬಾಸ್ ಬಗ್ಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ರು. ನೀನ್ ಈ ತರ ತಪ್ಪು ತಿಳ್ಕೊಂಡಿದೀಯಾ, ಈ ತರ ಇದೆ, ಇದು ಭವಿಷ್ಯ ಇದು ಹಿಂಗಿದೆ, ಈ ತರ ಅವರು ಹೇಳ್ತಿದ್ದಂತ ನಿದರ್ಶನಗಳು ಹಲವಾರು ಇದೆ. ಗೌಡ್ರೆ, ನನ್ಗಂತೂ ವೈಯಕ್ತಿಕವಾಗಿ ಹೇಳ್ಬೇಕು, ಅಥವಾ ನಮ್ಮ ವಯೋಮಾನದವರೆಲ್ಲ ಯಾವಾಗ್ಲೂ ಕೂಡ ಒಂದು ಓದುವ ಹವ್ಯಾಸವನ್ನೇನಾದ್ರೂ ಬೆಳೆಸ್ಕೊಂಡಿದ್ರೆ ಅದು ಬಿಕಾಸ್ ಆಫ್ ರವಿ ಬೆಳಗೆರೆ, ಅನುಮಾನನೇ ಇಲ್ಲ ಅಲ್ಲ? ಇಲ್ಲ, ಒಂದು ಇಬ್ಬರನ್ನ ನಾವು ಇಲ್ಲಿ ನೆನ್ಸ್ಕೊಬೇಕು ಹರೀಶ್ ಅವರೇ. ಪ್ಲೀಸ್. 80ರ ದಶಕದಲ್ಲಿ ಬೌದ್ಧಿಕ ವಲಯದಲ್ಲಿ, ಬುದ್ಧಿಜೀವಿಗಳ ವಲಯದಲ್ಲಿ, ಪ್ರಗತಿಪರರ ವಲಯದಲ್ಲಿ ನಮ್ಮ ಲಂಕೇಶ್ ಅವರು ಓದಿನ ಹುಚ್ಚನ್ನ ಹಚ್ಚಿದ್ರು. ಬಹುಶಃ ರವಿ ಬೆಳಗೆರೆ ಅವರು ಸಹ ಲಂಕೇಶ್ ಅವರನ್ನ ಪ್ರಭಾವಿತರಾಗಿ ಓದುವ ಇದಕ್ ಬಂದ್ರೆ ನಾವು ವಿದ್ಯಾರ್ಥಿ ದಶೆನಲ್ಲಿ. ಆದ್ರೆ ನಿಮಗೆ ಒಂದು ಬೌದ್ಧಿಕ ವಲಯವನ್ನು ಹೊರತುಪಡಿಸಿ ಸಮಾನ ಇಡೀ ಸಮೂಹ ಇಡೀ ಸಮೂಹ, ಅವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು, ಪೂರ್ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲರೂ ಓದುವಂತ ಹುಚ್ಚನ್ನ ಇಡಿಸಿದವರು ರವಿ ಬೆಳಗೆರೆ. ಈಗ ಯಾಕೆಂದ್ರೆ ನಮ್ಮ ಅಕಾಡೆಮಿಕ್ ವಲಯದಲ್ಲಿ, ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಮ್ಮಂತವ್ರಿಗೆ ಲಂಕೇಶ್ ಪ್ರೇರಿತರಾದ್ರೆ, ಜನಸಾಮಾನ್ಯರಿಗೆ ಒಬ್ಬ ಆಟೋ ಹುಡುಗ ಅಲ್ಲೆಲ್ಲೋ ಆಟೋ ಹಾಕ್ಬಿಟ್ಟು ಬೆಂಗಳೂರು ಕೂತ್ಕೊಂಡು ಓದ್ತಿದ್ದ, ಓದ್ ಮುಗಿಸೋದ್ರೊಳಗೆ ಹಾಯ್ ಬೆಂಗಳೂರು ಪತ್ರಿಕೆನ ಬುಕ್ ಮಾಡಿ ತಗೊಳ್ಳೋದುಂಟು ಜನ. ಹಂಗ್ ನೋಡಿದೀವಿ ಕಣ್ಣಾರೆ ನಾವೆಲ್ಲರೂ ಅಲ್ವಾ? ಹೌದೌದು. ಈಗ ನಿಮಗೆ ನಾನು ಹೇಳ್ತೀನಿ, ಪ್ಲೀಸ್. 2006ರಲ್ಲಿ ನಿಮಗೆ ಲೈವ್ ಧರ್ಮರಾಯನ ಗುಡಿ ಹತ್ರ ಶಿವರುದ್ರಪ್ಪ ಅಂತ ಏಜೆಂಟ್ ಇದ್ದಾರೆ, ಅವ್ರ ಅಂಗಡಿ ಮುಂದೆ ಕಾದ್ ನಿಲ್ತಿದ್ರು 100 ಜನ. ಹೌದು. ಆಟೋದವರು ಗಾಡಿ ಜಾಮ್ ಮಾಡ್ಬಿಡೋರಲ್ಲಿ. ನಿಮಗೆ ಒಂದು ವಿಚಾರ ಹೇಳ್ತೀನಿ, ಈ ಪ್ರಳಯದ ಬಗ್ಗೆ 80ನೇ ಇಸ್ವಿನಲ್ಲಿ ಒಂದು ಸುದ್ದಿ ಬರೀತಾರೆ. 2,60,60,000 ಕಾಪಿ ಪ್ರಿಂಟ್ ಆಗ್ತದೆ. ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ, ಅದು ವಾರಪತ್ರಿಕೆಗಳ ಇತಿಹಾಸದಲ್ಲಿ, 2,60,60,000 ಕಾಪಿ ಪ್ರಿಂಟ್ ಆಗ್ತದೆ ಒಂದು ವಾರದಲ್ಲಿ. ಆ ಮಟ್ಟಕ್ಕೆ ಜನಗಳಿಗೆ ಹಾಯ್ ಬೆಂಗಳೂರ್ನ ಹುಚ್ಚತ್ತಿತ್ತು. ಆಮೇಲೆ ನಿಮ್ಗೆ ಅಲ್ಲಿ ಅತಿ ಹೆಚ್ಚಾಗಿ ಜನ ಪ್ರೀತಿಸಿದ್ದು ರವಿ ಬೆಳಗೆರೆ ಅವರ ಕಾಸ್ಬಾತ್ನ. ಕಾಸ್ಬಾತು, ಬಾಟಮ್ ಐಟಮ್, ಪ್ರತಿಯೊಂದಕ್ಕೂ ಒಂದೊಂದು ಸ್ಪೆಷಾಲಿಟಿ ಇರ್ತಿತ್ತಲ್ಲ ಗೌಡ್ರೆ. ಆಮೇಲೆ ನಿಮಗೆ ಯಾವ ಪತ್ರಿಕೆಗಳು ವಾಮಲೋಕದ ಬಗ್ಗೆ ಬರ್ದಿರ್ಲಿಲ್ಲ, ವಾಮಾಚಾರ ಲೋಕದ ಬಗ್ಗೆ ಬರ್ದಿರ್ಲಿಲ್ಲ. ಅದೊಂದು ನಿಷಿದ್ಧ ಸಬ್ಜೆಕ್ಟ್ ಅಂತ ಎಲ್ಲ ಇದ್ ಮಾಡ್ಕೊಂಡಿದ್ರು. ಬಟ್ ಯಂತ್ರ ತಂತ್ರ ಮಂತ್ರ, ಮಾಟಗಾತಿ, ಸರ್ಪ ಸಂಬಂಧ ಇವುಗಳನ್ನ ಬರೆದಾಗ ಈ ತರದ್ದು ಒಂದು ಅದ್ಭುತ ಲೋಕ ನಮ್ಮಿಂದ ದೂರ ಇದೆಯಾ, ನಮ್ಮ ನಡುವೆ ಇದೆಯಾ? ಬ್ಯೂಟಿ ಅನ್ಸೋದು
ಬಹಳ ಗಹನವಾದ ವಿಚಾರವನ್ನು ಅಷ್ಟೇ ಸರಳವಾಗಿ ಬಲೆಯ ಬರಲು ಹೌದೌದು. ಮತ್ತು ಓ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎಷ್ಟು ಆರಾಮವಾಗಿ ಆ ಸಾಲುಗಳನ್ನ ಜೋಡಿಸಿ ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ತಿದ್ರು ಅನ್ಸ್ಬಿಡುತ್ತೆ ಅವರ ಓಮನಸೆ ವಿಚಾರಕ್ಕೆ ಬಂದ್ರೆ ಈ ಕಡೆ ನೀವು ಹಾಯ್ ಬೆಂಗಳೂರಿಗೆ ಬಂದ್ರೆ ಅದೊಂದು ತನಿಖಾ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗ್ತಾರೆ ರವಿ ಬೆಳಗೆರೆ. ಕರೆಕ್ಟ್. ಅದೇ ಓಮನಸೆಗೆ ಬಂದ್ರೆ ಅವರೊಬ್ರು ಮಾನಸಿಕ ತಜ್ಞರಾಗ್ತಾರೆ. ಕರೆಕ್ಟ್. ಅವರ ಸಮಾಧಾನ ಅಂಕಣ ಇದೆಯಲ್ಲ, ಹೌದು, ಅಲ್ಲಿಗೆ ಬರ್ತಿದ್ದಂತ ಪತ್ರಗಳನ್ನ ನಾನು ಗಮನಿಸಿದ್ದೀನಿ. ಒಂದು ವಾರಕ್ಕೆ 1000 ಮೇಲೆ ಪತ್ರ ಬರವು. ಒಂದು ವಾರಕ್ಕೆ 1000 ಮೇಲೆ ಪತ್ರ ಬರವು. 1000 ಪತ್ರಗಳು ಒಂದು ವಾರಕ್ಕೆ. ಹೆಂಗೆ ಓದ್ತಿದ್ರ ಅಥವಾ ಇಷ್ಟೊಂದು ಬಂತು ಅಂತ ಆ ಥರದೇ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ವಾ? ಪ್ರತಿಯೊಂದಕ್ಕೂ ಸಮಾಧಾನ ಅಂಕಣ ಪುಸ್ತಕವಾಗಿ ಹೊರ ಬಂದಿದೆ. ಅಲ್ಲಿ ಅವರ ಎಲ್ಲಾ ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನ ರವಿ ಬೆಳಗೆರೆ ಅವರು ಅವರೇ ಖುದ್ದು ಬರೀತಿದ್ರು. ಅವ್ರು ಯಾವತ್ತೂ ಟೈಪ್ ಮಾಡಿದವರಲ್ಲ. ಅವರ ಎಲ್ಲ ಹಸ್ತಪ್ರತಿಗಳು ಇವತ್ತು ಆಫೀಸ್ನಲ್ಲಿ ಶೇಖರಣೆ ಮಾಡಿಟ್ಟಿದೀವಿ ನಾವು. ಎಲ್ಲವನ್ನು ಅವರೇ ಉತ್ತರಿಸ್ತಿದ್ರು, ಅವರೇ ಕೂತ್ಕೊಂಡು ಬರೀತಿದ್ರು. ಗೌಡ್ರೆ, ಇತ್ತೀಚಿನ ಪತ್ರಿಕೋದ್ಯಮದಲ್ಲಿ ಅಥವಾ ಟೆಲಿವಿಷನ್ ಬಂತು, ಬೇರೆ ಬೇರೆ ಆಯಾಮಗಳಿಗೆ ಬಂತು, ತೆರೆದುಕೊಂಡ್ರು, ಬಹಳ ಕಡಿಮೆ ಆದದ್ದು ಎಲ್ಲರೂ ಕೂಡ ಅನ್ಕೊಳ್ಳೋದು ಪತ್ರಕರ್ತರಿಗೆ ಓದುವ ಮತ್ತು ಬರೆಯುವ, ದೊಡ್ಡ ಮಟ್ಟಕ್ಕೆ ಓದುವ ಅದೊಂದು ಆಯಾಮ ಕಡಿಮೆ ಆಗೋಯ್ತೇನೋ ಅಂತ ಅನ್ಸುತ್ತೆ ಯಾವಾಗಲೂ ಕೂಡ. ಹಾಗಾಗಿ ನಾಲೆಡ್ಜ್ ಎಷ್ಟು ಮಟ್ಟಿಗಿದೆ ಅಂತ ಇವಾಗಲೂ ಕೂಡ ದೊಡ್ಡ ಕ್ವಶನ್ ಮಾರ್ಕು. ಆದರೆ ರವಿ ಬೆಳಗೆರೆಯವರು ಅದೆಲ್ಲದಕ್ಕೂ ದೊಡ್ಡ ಸ್ಫೂರ್ತಿ. ಅಂದರೆ ನಾಲೆಡ್ಜ್ಗಳನ್ನು ಪ್ರಪಂಚದಾದ್ಯಂತ ಯಾವ ಮೂಲೆಯಲ್ಲಿದ್ರು ಕಲೆಕ್ಟ್ ಮಾಡೋದು, ಅದನ್ನು ಹೇಳೋ ಪ್ರಸ್ತುತಪಡಿಸೋ ರೀತಿ ಎಲ್ಲವೂ ಕರಗತ ಮಾಡ್ಕೊಂಡಿದ್ರು. ಹೇಗೆ ಸಾಧ್ಯ ಆಗಿತ್ತದು? ಸರ್, ಅವರು ಅಕ್ಷರವನ್ನೇ ಧ್ಯಾನಿಸ್ತಿದ್ರು. ಅದು ಬಿಟ್ಟರೆ ಅವ್ರಿಗೆ ಬೇರೆ ಲೋಕ ಇರಲಿಲ್ಲ. ಅದು ಬಿಟ್ಟರೆ ಅವ್ರಿಗಿದ್ದು ಬೇಜಾರಾದಾಗ ಉರ್ದು ಶಾಯಿರಿಗಳು, ಮುಖೇಶನ ಹಾಡುಗಳು, ಹೌದು, ಕನ್ನಡದ ಭಾವಗೀತೆಗಳು. ಕರೆಕ್ಟ್. ಅದರಲ್ಲೂ ರತ್ನಮಾಲಾ ಪ್ರಕಾಶ್ ಆಡ್ತಾರೆ ಅಂದ್ರೆ, BR ಛಾಯಾ ಆಡ್ತಾರೆ ಅಂದ್ರೆ, ಅವರು ಇಡೀ ರಾತ್ರಿ ಕುಳಿತು ಹಾಡನ್ನ ಕೇಳ್ತಿದ್ರು. ಅವರಿಗೆ ರವಿ ಬೆಳಗೆರೆ ಇದ್ದಾರೆ, ಸ್ವತಃ ಅವರು ಹಾಡುಗಾರರು. ನಿಮಗೆ ಒಂದು ವಿಚಾರ ಹೇಳ್ತೀನಿ, ನಮ್ಮ ರವಿ ಬೆಳಗೆರೆ ಅವರ ನನ್ನ ಪರಿಚಯ ಆದದ್ದೇ ಸಿದ್ಲಿಂಗಯ್ಯನವರ ಒಂದು ಕವಿತೆ ಮೂಲಕ. ಅವರು ಎಡಪಂಥೀಯ ಚಿಂತಕರು. ಅವರು ಯಾವಾಗಲೂ ದಲಿತ ಹೋರಾಟ ಗೀತೆಗಳನ್ನ, ರೈತ ಹೋರಾಟ ಗೀತೆಗಳನ್ನ, ಮತ್ತೆ ಕಮ್ಯುನಿಸ್ಟ್ ಹೋರಾಟ ಗೀತೆಗಳನ್ನ ಬಹಳ ಚೆನ್ನಾಗಿ ಆಡ್ತಿದ್ರು. ಅಂತ ಸಂದರ್ಭದಲ್ಲೇ ಅವರು ಸಿದ್ಧಲಿಂಗಯ್ಯನವರ ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು ಇದ್ದಳು ಬಲು ಹೀಗಿ ಅಂತ ಹಾಡಾಡ್ತಾ ಇದ್ರು. ಮೈಸೂರಿನ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅವತ್ತು ಸಾಯಂಕಾಲ ಗುಂಡು ಪಾರ್ಟಿಗೆ ಸೇರಿದ್ದು. ಆ ಸಂದರ್ಭದಲ್ಲಿ ಇವರು ಹಾಡನ್ನ ಆಡಕ್ ಹೋದಾಗ ಹಾಡನ್ನ ಮರ್ತರು, ಅದು ಕವಿತೆಯನ್ನು ಮರ್ತರು, ಮುಂದಿನ ಸಾಲನ್ನ. ನಾನು ಹಿಂದೆ ಕೂತಿದ್ದವನು, ಆಳನ್ನು ಕರೆದಳು ಪಟ್ಟದ ರಾಣಿ ಆಳು ಬಾರೋ ನನ್ನ, ಜೀತಗಾರನ ಜೊತೆಗೆ ಕರೆದಳು ಪ್ರೀತಿ ಮಾಡೋ ನನ್ನ ಅಂತ ಅದನ್ನ ಮುಂದುವರಿಸ್ತೆ. ಅವಾಗ ಅವರು ಒಕ್ಕಲಿಗರು ಹುಡುಗ ದಲಿತ ಸಾಹಿತ್ಯ ದಲಿತರು ಹಾಡಾಡ್ತಾನಲ್ಲೋ ಅಂತ ಅಂದ್ಬಿಟ್ಟು ನನ್ನನ್ನು ಕರೆದು ಮೈದಡವಿ ಪಕ್ಕ ಕೂರಿಸ್ಕೊಂಡು ಅವತ್ತು ಅವರ ಬಾಂಧವ್ಯ ಬೆಳೆದದ್ದು. ಆ ಬಾಂಧವ್ಯ ನಿರಂತರವಾಗಿ 96ನೇ ಇಸ್ವಿಯಿಂದಲೂ ಇಲ್ಲಿವರೆಗೂ ಬೆಳೆದು ಬಂದಿದೆ. 2002ನೇ ಇಸ್ವಿಲಿ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡ್ರು. ಅಲ್ಲಿವರೆಗೂ ನಾನು ಮೈಸೂರಲ್ಲಿದ್ದೆ. ನೋಡಿದ್ದೀನಿ. ಅದನ್ನ ಮಾತಾಡಬಾರ್ದು ಅಂತ ತುಂಬಾ ಜನ ಗೌಪ್ಯವಾಗಿ ಇಟ್ಬಿಡ್ತಾರೆ. ಯಾಕೆ ಬೇಕಪ್ಪ, ಬೇಡ ಅಂತೇನೋ ಔಸಿಟ್ಕೊಳ್ಳೋದು ಅಂತಾರಲ್ಲ ಹಂಗೆ. ಬಟ್ ಇದು ಯಾವುದು ಕೂಡ ಇವ್ರ ಲೈಫಲ್ಲಿ ಇರಲೇ ಇಲ್ಲ. ವೈಯಕ್ತಿಕ ಜೀವನ ಆದ್ರೂ ಅಷ್ಟೇ, ಯಾರ ಬಗ್ಗೆ ಆದ್ರೂ ಅಷ್ಟೇ. ಅವರಾಗಿದ್ದವರೇ ಎಲ್ಲವನ್ನ ಆರಾಮಾಗಿ ಹೇಳ್ತಿದ್ರು. ನಾನು ಹಿಂಗೆ ಇರೋದು, ಹಿಂಗಿದ್ದೀನಿ ಅನ್ನೋದು ಕೂಡ ಅಷ್ಟೇ ನಿಷ್ಠುರವಾಗಿ ಬೇರೆಯವ್ರಿಗೂ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಇದು ಎಂಥ ಧೈರ್ಯ ಅದು. ಅವರಿಗೆ ಮಡಿ ಅನ್ನೋದು ಯಾವುದೂ ಇರಲಿಲ್ಲ ನಮ್ಮ ಬಾಸ್ಗೆ. ಅವ್ರು ಎಲ್ಲವನ್ನೂ ಮುಕ್ತ ಮನಸ್ಸಿನಿಂದ ಅವ್ರ ಪುಸ್ತಕವನ್ನೇ, ಅವ್ರ ಜೀವನ ನಂದು ತೆರೆದ ಜೀವನ, ಅವ್ರ ಕಾಸುಬಾತೆ ಅದು. ಅವ್ರ ಕಾಸುಬಾತಲ್ಲಿ ಹೇಳ್ಕೊಳ್ತಿದ್ದಾರೆ ಅವರ ಬದುಕಿನ ಪ್ರತಿಯೊಂದು ಇದನ್ನು. ಆಮೇಲೆ ಆ ಕಾಸುಬಾತು ಯಾಕೆ ಆಪ್ತತೆ ಆಯ್ತು ಅಂದ್ರೆ, ಅದು ಏನೋ ಕೃತಕವಾಗಿ ಸೃಷ್ಟಿ ಮಾಡೋದಲ್ಲ, ಯಾರೋ ಓದಲಿ ಅಂತ ಅತಿರಂಜಿತವಾಗಿ ಬರ್ದದ್ದಲ್ಲ. ಅದನ್ನ ಅವರು ಅನುಭವಿಸಿದ್ರು, ಸ್ವತಃ ಅನುಭವಿಸಿದ್ರು, ಧ್ಯಾನಿಸಿದ್ರು. ಅದನ್ನ ಅಕ್ಷರ ರೂಪ ಕೊಟ್ಟಾಗ ಅದು ನಮಗೆ ಅತ್ಯಂತ ಆಪ್ತತೆಯಿಂದ ಓದಿಸ್ಕೊಂಡೋಯ್ತು. ಅದ್ರಲ್ಲಿ ನಾವೇನೋ ಅಲ್ಲಿ ಬರೋ ಪಾತ್ರಗಳಿದೆಯಲ್ಲ, ನಾವೇನೋ ಅನ್ನೋ ಒಂದು ಆಪ್ತತೆ ನಮ್ಮಲ್ಲೆಲ್ಲ ಕಾಡಕ್ಕೆ ಶುರುವಾಯಿತು. ಹಾಗಾಗಿ ರವಿ ಬೆಳಗೆರೆ ಹೆಚ್ಚು ಇಷ್ಟವಾದ್ರು ಜನಗಳಿಗೆ. ವೆರಿ ಟ್ರೂ ಸ್ವಾಮಿಗೌಡ್ರೆ. ಅಫ್ಕೋರ್ಸ್ ಮಾತಾಡೋ ರವಿ ಅಸ್ತಂಗತ ಕನಕಪುರ ರಸ್ತೆಯಲ್ಲಿರುವಂತಹ ಕರಿಷ್ಮಾ ಹೆಲ್ಸ್ ಮನೆಯಲ್ಲಿ ಅವರ ಪಾರ್ಥಿವ ಶರೀರವನ್ನಿಟ್ಟಿದ್ದಾರೆ. ಹಲವಾರು ಜನ ಅಂದರೆ ಅವರ ಕುಟುಂಬಸ್ಥರು, ಆತ್ಮೀಯರು, ಬೇರೆ ಬೇರೆ ರಂಗದ ಅವರ ಗೆಳೆಯರು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನ ಪಡ್ಕೊಂಡು ಹೋಗ್ತಿದ್ದಾರೆ. ಮಗದೊಂದು ಕಡೆ
ನಾನು ಆಗ್ಲೇ ಮೆನ್ಷನ್ ಮಾಡ್ತಿದ್ದೆ, ಎಲ್ಲಾ ಸ್ತರದ, ಎಲ್ಲಾ ರಂಗದ, ಎಲ್ಲಾ ದಿಗ್ಗಜರ ಜೊತೆ ಒಡನಾಟ ಇಟ್ಕೊಂಡವರು. ಮಾವ ಮತ್ತು ಅಳಿಯನ ಫೋಟೋ ತೋರಿಸ್ತಾ ಇದ್ದೀವಿ. ರವಿ ಬೆಳಗೆರೆ ಅವರ 2ನೇ ಮಗಳು ಭಾವನಾ, ಅವರ ಪತಿ ಶ್ರೀನಗರ ಕಿಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಆಗಲೇ ಸ್ವಾಮಿಗೌಡರು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು ಬಹಳ ಹಾಡಿನ ಪ್ರೇಮಿ ಅಂತ. ಹಾಗಾಗಿ ಅದರಲ್ಲೂ ಕೂಡ ರತ್ನಮಾಲಾ ಪ್ರಕಾಶ್ ಅವರ ಹಾಡುಗಳನ್ನು ಕೇಳಿಸ್ಕೊಳ್ಬೇಕು ಅಂದರೆ ರವಿ ಬೆಳಗೆರೆ ಬಹಳ ಖುಷಿ ಅಂದರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ನಾಡಿನ ಹೆಸರಾಂತ ಕಲಾವಿದೆ ರತ್ನಮಾಲಾ ಪ್ರಕಾಶ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆದರೆ ಆ ದಿನಗಳನ್ನ ಈಗಲೂ ನೆನಪಿಸ್ಕೊಳ್ತೀನಿ. ಒಂದ್ ಕಡೆ ನೀವು ವೇದಿಕೆಯಲ್ಲಿ ಅಂದ್ರೆ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ನೀವು ಹಾಡ್ತಿರ್ತೀರಿ, ಈ ಕಡೆ ರವಿ ಬೆಳಗೆರೆ ಕೂತ್ಕೊಂಡು ಕೇಳ್ತಿರ್ತಾರೆ, ನಾನು ಅಲ್ಲೇ ಇದ್ದೀನಿ. ಆ ವಾತಾವರಣವೇ ಅಷ್ಟೊಂದು ಚಂದದ ವಾತಾವರಣ ಅಂತ ಈಗಲೂ ಕಣ್ಮುಚ್ಕೊಂಡ್ರೆ ನೆನಪಾಗುತ್ತೆ. ಆದ್ರೆ ಇವತ್ತು ಆ ವ್ಯಕ್ತಿ ಇಲ್ಲ ಅಂದಾಗ ಏನ್ ಅನಿಸ್ತಿದೆ ಮೇಡಮ್? ನಿಜವಾಗ್ಲು ಇಟ್ಸ್ ಎ ಗ್ರೇಟ್ ಲಾಸ್. ನಿಜವಾಗ್ಲು ಸಂಗೀತ ಸಾಹಿತ್ಯ ಎರಡರಲ್ಲೂ ಎಷ್ಟು ಅಸಾಧ್ಯವಾದ ಒಂದು ಒಲವಿತ್ತು ಅವ್ರಿಗೆ. ಕವಿ ಗೀತೆಗಳನ್ನ ಕಂಡ್ರೆ ತುಂಬಾ ಅಭಿಮಾನ ಇತ್ತು. ನನಗೆ ಇನ್ನೂ ನೆನಪಿದೆ, 2010-11 ನಾವು ಸಿಂಗಪೂರ್ಗೆ ಒಟ್ಟಿಗೆ ಹೋಗಿದ್ವಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದ್ರು. ನಮ್ದು ದೊಡ್ಡ ಟೀಮ್ ನಾವೆಲ್ಲ ಹೋಗಿ ಅಲ್ಲಿ ಒಂದು ಕನ್ನಡ ಸಂಘದ ಕಾರ್ಯಕ್ರಮವನ್ನ ನಡೆಸ್ಕೊಟ್ವಿ. ಏನದು ಮಾತದು, ಆ ನಿರರ್ಗಳವಾದ ಮಾತಿನ, ಅಯ್ಯೋ ಅದ್ರ ಸಾಧ್ಯನೇ ಇಲ್ಲ. ಆ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಹೇಳಲೇ ಇಲ್ಲ, ಇನ್ನೂ ಕಂಟಿನ್ಯೂ ಮಾಡಿ ಅಂತ ಹೇಳೋದು. 3.5 hours 4 hours ಕಾರ್ಯಕ್ರಮ ಅದು. ಇನ್ನು ಯಾರು ಎದ್ದಿಲ್ಲ, ಇನ್ನು ಅದು ಕಂಟಿನ್ಯೂ ಹೀಗೆ ಆಗ್ಲಿ. ಕಾರ್ಯಕ್ರಮ ನಡೆಯೋಕೆ ಸಾಧ್ಯ ಇಲ್ಲ. ಅಲ್ಲ, ಅದು ಸಿಂಗಪೂರ್ನಲ್ಲಿ ಆ ಕನ್ನಡದ ಕಂಪು, ಒಂದೊಂದು ಕವಿತೆ ಬಗ್ಗೆ, ಆ ಕವಿಗಳ ಬಗ್ಗೆ, ಅದರದ ಆ ಕವಿತೆ ಹಿನ್ನೆಲೆ ಅಸಾಧ್ಯ. ಆ ಒಂದು ಏನ್ ಕೋಶ ಅಂತ ಹೇಳ್ಬೋದು ಅವರು. ಅಲ್ಲ, ಯಾಕೆ ರತ್ನಮಾಲಾ ಪ್ರಕಾಶ್ ಅವರ ಹಾಡು ಅಂದ್ರೆ ಯಾಕೆ ಅಷ್ಟಿಷ್ಟ ಅವ್ರಿಗೆ? ಏನಾದ್ರು ಕಮೆಂಟ್ ಮಾಡ್ತಿದ್ರಾ? ಇಲ್ಲ ರತ್ನಮಾಲಾ ನೀವು ಹೌದು ಹೌದು, ನಂಗೆ ಬೇಕಾದಷ್ಟಲ್ಲಿ ಫೇಸ್ಬುಕ್ ಅವರ ಅನಿಸಿಕೆಯನ್ನ ಬರೆದಿದ್ದಾರೆ. ನಿನ್ನ ಹಾಡನ್ ಯಾಕೆ ಬೇರೆಯವ್ರು ಹಾಡ್ತಾರೆ, ನೀನೇ ಹಾಡ್ಬೇಕದು ಅಂತ ಹೇಳಿದ್ದಾರೆ ನಂಗೆ. ಆಮೇಲೆ ಕೆಲವು ಟೈಮ್ ನಲ್ಲಿ ನೀವು ನಂಬೋದಿಲ್ಲ, 11:30-12 ಗಂಟೆ ರಾತ್ರಿನಲ್ಲಿ ನಂಗೆ ಫೋನ್ ಮಾಡಿ, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೆ ತೀಗುತ್ತಿಹುದು, ಆ ಹಾಡನ್ ಹಾಡಿಸ್ತಾ ಇದ್ರು ನನಗೆ. ರತ್ನಮಾಲಾ ಒಂದ್ಸಲಿ ಹಾಡ್ಬಿಡಮ್ಮ ನೀನು ಅಂತ. ಅಂದ್ರೆ ಅದನ್ನ ಕೇಳಿಸ್ಕೊಂಡಾಗ ಏನೋ ಮನಸ್ಸಿಗೆ ಅವ್ರಿಗೆ ಆ ಟೆನ್ಷನ್ ಎಲ್ಲ ರಿಲೀಫ್ ಆಗ್ತಿತ್ತಾ, ಹೆಂಗದು? ಹೌದು ಹೌದು, ಇರ್ಬಹುದು. ನನ್ನನ್ನು ಕಂಡ್ರಂತೂ ಅಪಾರ ಅಭಿಮಾನ ಅವರಿಗೆ. ಎಷ್ಟು ಸಲ ಸುಮ್ನೆ ಕ್ಷೇಮ ಸಮಾಚಾರ ವಿಚಾರಿಸೋದಕ್ಕೆ ನನಗೆ ಫೋನ್ ಮಾಡೋರು, ಹೇಗಿದ್ಯಾ ಅಂತ. ರಿಯಲಿ ಮಿಸ್ ಹಿಮ್. ಫೋನ್ ಮಾಡೋದು, ಫೋನ್ ಮಾಡಿದ್ಮೇಲೆ ಇಂಥದ್ದೊಂದು ಹಾಡು ಹೇಳು ಅಂತ ಕೇಳೋದಾ? ಹಾಡು ಹೇಳು ಅಂತ ಹೇಳೋದು. ಅಯ್ಯೋ, ಆಮೇಲೆ ಎಲ್ಲಿರುವೆ ಕಾಣಿಸದೆ, ಅವ್ರಿಗೆ ತುಂಬಾ ಕಾಡ್ತಾ ಇತ್ತಂತೆ ಆ ಹಾಡು, ಗೊತ್ತಾ? ಎಲ್ಲಿರುವೆ ಕಾಣಿಸದೆ ಕರೆವ ಕೊರಳೆ, ಎಲ್ಲಿರುವೆ ಹೇಳು ನೀ ನಿಜವೇ ನೆರಳೆ. ಅದನ್ನು ಎಷ್ಟು ಸಲ ನನ್ಗೆ ಫೋನ್ ಮಾಡಿ ಮಾಡಿ ನನ್ ಕೈಲಿ ಹಾಡಿಸ್ತಾ ಇದ್ರು. ನಿಜವಾಗ್ಲೂ ಹರೀಶ್, ಎಂಥ ಲಾಸ್ ಅಲ್ವಾ. ಒಂದು ಸೋಷಿಯಲ್ ಕ್ಲಬ್ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಆ ಕಾರ್ಯಕ್ರಮದಲ್ಲಿ ಒಂದು ಹಾಡು ಹೇಳ್ತೀರಾ, ಅದು ಇನ್ನೊಂದ್ಸರಿ ಹಾಡು ಅಂತ ಇನ್ನೊಂದ್ಸರಿ ಹಾಡಿಸ್ತಾರೆ. ನಾನೇ ಅಲ್ಲೇ ಇದ್ದು ನೋಡಿದಂತ ದಿನಗಳವು. ಹೌದು ಹೌದು ಹೌದು. ಮತ್ತೆ ನಿಜವಾದ ಒಂದು ಕಲೆಗೆ, ಒಂದು ಆರ್ಟಿಸ್ಟ್ ನಲ್ಲಿ ಇರುವಂತ ಒಂದು ಏನ್ ಹೇಳ್ತಾರೆ, ಒಂದು ಟ್ಯಾಲೆಂಟ್ಗೆ ಅವರು ತುಂಬಾ ಒತ್ತು ಕೊಡ್ತಾ ಇದ್ರು, ತುಂಬಾ ಪ್ರೀತಿಸ್ತಾ ಇದ್ರು. ಜ್ಞಾನ ನೋಡಿ ಮೇಡಮ್, ಕನ್ನಡದ ಭಾವಗೀತೆ, ಕನ್ನಡದ ಸಿನಿಮಾ, ಕನ್ನಡದ ಗಜಲ್ಗಳು, ಅದನ್ನು ಹೊರತುಪಡಿಸಿ ಹಿಂದಿ, ಉರ್ದು, ಆ ಭಾಷೆಯಲ್ಲಿರುವಂತಹ ಹಾಡುಗಳಾಗ್ಲಿ, ಸಾಹಿತ್ಯವನ್ನು ಕೂಡ ಬಹಳ ಇಷ್ಟಪಡ್ತಿದ್ರು. ಹೌದು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಸಿಂಗಪುರ್ನಲ್ಲಿ ಮೊದಲನೇ ದಿವಸ 2 ದಿವಸದ ಕಾರ್ಯಕ್ರಮ ಅದು. ಮೊದಲನೇ ದಿವಸ ಬರೀ ಭಾವಗೀತೆಗಳು, ಕವಿ ಗೀತೆಗಳನ್ನೆಲ್ಲ ಮಾಡಿದ್ವಿ ಎಲ್ಲ. 2ನೇ ದಿವಸ ಹಳೆ ಹಿಂದಿ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮಾಡಿದ್ವಿ. ಅಬ್ಬಾ, ಹೌಸ್ ಫುಲ್ ಹರೀಶ್ ಅವರೇ, ಇದು ಆಡಿಟೋರಿಯಂ ಹೌಸ್ ಫುಲ್. ಯಾರು ನಾ ಹೇಳಿದ್ನಲ್ಲ, ಹೇಳೋಕೆ ಮನಸ್ಸಿಲ್ಲ, ಗೊತ್ತಾ? ಹೀರೋ ಹೀರೋಯಿನ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಿದ್ದಂತ ರೀತಿ
ಅಯ್ಯೋ ಅದ್ ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಆಳವಾಗಿ ಅದು ಆ ಪರಿಚಯನ ಜನಗಳಿಗೆ ಮಾಡ್ಕೊಟ್ರು ಅವತ್ತು ಅಂದ್ರೆ ಅದೇ ಮರೆಯೋಕೆ ವ್ಯಕ್ತಿ. ನಾವೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೋಗಿದ್ವಿ, ಲೈವ್ ಇನ್ಸ್ಟ್ರೂಮೆಂಟ್ಸ್ ತಗೊಂಡು ಹೋಗಿದ್ವಿ ನಾವೆಲ್ಲ. ಅದ್ಭುತವಾದ ಕಾರ್ಯಕ್ರಮ. ಏನಪ್ಪ ಅವ್ರ ಜ್ಞಾನ, ಅವ್ರ ಮಾತು, ಓ ಕೇಳೋಕೆ ಬೇಜಾರಾಗಲ್ಲ ಗೊತ್ತಾ, ನಿಲ್ಲಿಸ್ತಾರಲ್ಲ ಅನ್ಸುತ್ತೆ. ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಅವ್ರ ಹಾಡು ಬಂತು ಅಂದ್ರೆ ಹಂಗೆ ಕೂತ್ಕೊಂಡು ಕೇಳ್ತಾ ಇದ್ರು ಅಷ್ಟೇ, ಇನ್ನೇನಿಲ್ಲ. ಅದು ಅವರು ಹಾಡೋರು, ಒಂದಷ್ಟು ಅವ್ರಿಗೂ ಜೋಶ್ ಬಂದಾಗ ಅವರು ಶುರು ಮಾಡ್ತಿದ್ರು. ಹೌದು ಹೌದು ಹೌದು, ತುಂಬಾ ಅಭಿಮಾನ, ತುಂಬಾ ಒಂದು ಆತ್ಮೀಯವಾದ ಒಂದು ಅಭಿಮಾನ ಗೊತ್ತಾ ಅವ್ರಿಗೆ ಇದ್ದಿದ್ದು. ವೆರಿ ಟ್ರೂ. ನಿಜವಾಗ್ಲೂಪ್ಪ ಎಂಥ ಒಬ್ಬ ಅಪೂರ್ವವಾದ ಒಬ್ಬ ಈ ಕಲಾವಿದ ನಮ್ಮೊಟ್ಟಿಗಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ವೆರಿ ಟ್ರೂ. ರಿಯಲಿ ಮಿಸ್ಸಿಂಗ್. ಎಲ್ಲರೂ ಅಷ್ಟೇ ಬಹಳ ಮಿಸ್ ಮಾಡ್ಕೋತೀವಿ. ರತ್ನಮಾಲ ಪ್ರಕಾಶ್ ಅವರೇ, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಎಲ್ಲ ಅವ್ರ ಜೊತೆ ಕಳೆದಂತಹ ದಿನಮಾನಗಳನ್ನ, ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ರತ್ನಮಾಲ ಪ್ರಕಾಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಡಾಕ್ಟರ್ ಆನಂದ್ ಪಾಂಡುರಂಗಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅಂದಮೇಲೆ ಅವರು ಆರೋಗ್ಯ ತಜ್ಞರಾಗೇ ಇರ್ತಾರೆ. ಜೊತೆಗೆ ರವಿ ಬೆಳಗೆರೆ ಜೊತೆ ಬಹಳ ಒಡನಾಟ ಇದ್ದವರು. ಇವತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನೋ ಬಹಳ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಾನೆ ಇರುತ್ತೆ, ನೀವು ಕಂಡಂಥ ರವಿ ಬೆಳಗೆರೆ ಅಂತ. ನಾನು ಮಾತಾಡಿಸ್ಬೇಕು ಸರ್, ಐ ರಿಕ್ವೆಸ್ಟ್ ದಯಮಾಡಿ ಒಂದು 120 ಸೆಕೆಂಡ್ ಲೈವಲ್ಲಿ ಇರಬೇಕು ಅಂತ ವಿನಂತಿಸ್ಕೊಳ್ತೀನಿ. ಒಂದು ಚಿಕ್ಕ ರವಿ ಅಸ್ತಂಗತ, ಪ್ರಸಿದ್ಧ ಪತ್ರಕರ್ತ, ಬರಹಗಾರ ರವಿ ಬೆಳಗೆರೆ ಅವರು ನಿನ್ನೆ ತಡರಾತ್ರಿ ಹೃದಯಾಘಾತಕ್ಕೊಳಗಾದರು. ಇದೀಗ ವಿಧಿವಶರಾಗಿದ್ದಾರೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ರವಿ ಬೆಳಗೆರೆ ಜೊತೆ ಆತ್ಮೀಯ ಒಡನಾಟ ಇಟ್ಕೊಂಡವರು, ಡಾಕ್ಟರ್ ಆದವರು ಡಾಕ್ಟರ್ ಆನಂದ್ ಪಾಂಡುರಂಗಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್, ಇಷ್ಟೊಂದು ಅವಸರ ಇತ್ತಾ ಸರ್? ನಮಸ್ಕಾರ 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 ನಮಸ್ಕಾರ. ಇಷ್ಟೊಂದು ಅವಸರ ಇರಲಿಲ್ಲ, ಬಿಟ್ಟು ಹೋಗ್ಬಿಟ್ರು, ಇರಬೇಕಾಗಿತ್ತು ಇನ್ನು ಅಂತ ಎಲ್ಲರಿಗೂ ಅನ್ಸುತ್ತೆ. ಒಡನಾಟ ಇಟ್ಕೊಂಡ್ರೆ ನಿಮಗೂ ಕೂಡ ಮೊದಲ ಫೀಲ್ ಅದೇ ಬಂದ್ಬಿಡುತ್ತಲ್ಲ ಸರ್? ಅನಿಸುತ್ತೆ, ಖಂಡಿತವಾಗಿಯೂ ನನಗನ್ನಿಸ್ತದೆ. ನಿನ್ನೆ ರಾತ್ರಿ 2 ಗಂಟೆಗೆ ನನಗೆ ಫೋನ್ ಬಂತು, ಹಾಂ ಸರ್, ರವಿ ಇಲ್ಲ ಅಂದರು. ನಾನು ಐ ಜಸ್ಟ್ ಕಾಂಟ್ ಬಿಲೀವ್ ಅಂತ ಹೇಳಿದೆ. ನಾನು ತುಂಬ ನೋವಾಯಿತು, ಹಾಗೂ ಆಘಾತ ಕೂಡ ಆಯ್ತು ನನಗೆ. ಒಂದು ವಾರದಿಂದ ನಾನು ಅವ್ರ ಜೊತೆಗೆ ಫೋನ್ನಲ್ಲಿ ಮಾತಾಡಿದ್ದೆ. ನಾನು ಕ್ಯಾಶುವಲ್ ಟಾಕ್. ಸೊ ಬಹಳ ಆಘಾತ ಆಯಿತು. ಏನೋ ಒಂದು ಕುಟುಂಬದ ಸದಸ್ಯರನ್ನ ಕಳ್ಕೊಂಡಂತ ಭಾವನೆ ನನಗೆ ಬಂತು. ಯಾಕಂದ್ರೆ ರವಿ ನನಗೆ ಯಾವಾಗಲೂ ಅಣ್ಣ ಅಂತಿದ್ದ. ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕೊಡ್ತಿದ್ದ ಅವನು. ಅನೇಕ ಬಾರಿ ಹೇಳ್ತಿದ್ದ, ಡಾಕ್ಟರ್ ನಾ ಯಾರಿಗೂ ಬಗ್ಗಿದವಲ್ಲ, ಯಾರಿಗೂ ಜಗ್ಗಿದವಲ್ಲ. ಐ ಡೋಂಟ್ ನೋ, ನಿಮ್ಮ ಮುಖವನ್ನು ನೋಡಿದ ತಕ್ಷಣ ನಿಮ್ಮ ಪಾದವನ್ನು ಮುಟ್ಟಬೇಕನ್ನಿಸ್ತು ಅಂತ ಹೇಳಿ ನನ್ನ ಪಾದ ಮುಟ್ಟಿ ಮುಂದೆ ಕೊಡ್ತಿದ್ದ ಅವನು. ಅಂದರೆ ಅನೇಕ ಬಾರಿ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ವಿ. ಫಸ್ಟ್ ಟೈಮ್ ನಾನು ಭೇಟಿಯಾಗಿದ್ದು 2005ದಲ್ಲಿ, ಒಂದು ಆನ್ಯುವಲ್ ಡೇದಲ್ಲಿ ಭೇಟಿಯಾಗಿದ್ವಿ ನಾವು. ಆ ಫಂಕ್ಷನ್ದಲ್ಲಿ ನಾನು ಒಂದು 15 ನಿಮಿಷ ಮಕ್ಕಳಿಗೆ ಮಾತಾಡಿದ್ದೆ. ನಾನು ಮಾತನಾಡಿದ ಮೇಲೆ ಎದ್ದು ಬಂದು ನನ್ನ ಅಪ್ಕೊಂಡು ಹೇಳಿದ್ರು ಅವರು, ಐ ಫೌಂಡ್ ಎ ಟೈಗರ್ ಟುಡೇ ಅಂತ ಹೇಳಿದ್ರು ಅವರು. ಯಾಕೆ ರವಿ ಅಂತ ನಾನು, ಓನ್ಲಿ ಟೈಗರ್ ಕ್ಯಾನ್ ಐಡೆಂಟಿಫೈ ಎ ಟೈಗರ್ ಅಂತ ಹೇಳಿದ್ರು ಅವರು. ಅಂದ್ರೆ ಅಷ್ಟು ಒಂದು ಅವತ್ತಿನಿಂದ ನಮ್ಮ ಸ್ನೇಹ ಏನಾಯ್ತು ಅಂದ್ರೆ, ಧಾರವಾಡಕ್ಕೆ ಬಂದಾಗ ಒಮ್ಮೆ ನಮ್ಮ ಮನೆಗೆ ಬರ್ತಿದ್ರು, ಇರ್ತಿದ್ರು, ಕೆಲವೊಮ್ಮೆ ವಾರಗಟ್ಟಲೆ ಇದ್ದಾರೆ, ನಮ್ಮ ಕುಟುಂಬದ ಸದಸ್ಯರಾಗಿದ್ದರು ಅವರು. ಸೊ ಇವೆಲ್ಲವನ್ನು ನೋಡಿದ ಒಂದು ಯಾರಿಗೂ ಬಗ್ಗದ ಜಗ್ಗದ ಭಾವನಾತ್ಮಕ ಜೀವಿ ಅವರು. ಅವರ ಮೇನ್ ಕೋರ್ ಆಫ್ ಪರ್ಸನಾಲಿಟಿ ಅಂದ್ರೆ ಒಂದು ಧೈರ್ಯ, ಇನ್ನೊಂದು ಕಂಪ್ಯಾಷನ್, ಬಡವರ ಬಗ್ಗೆ ಅವರ ಅನುಕಂಪ, ಕನಿಕ, ಇವೆಲ್ಲ ಅಂದ್ರೆ ಹಿ ಹ್ಯಾಡ್ ಮೆನಿ ವಂಡರ್ಫುಲ್ ಕ್ವಾಲಿಟೀಸ್ ಇನ್ ಹಿಸ್ ಪರ್ಸನಾಲಿಟಿ. ಬರಹದಲ್ಲಿ ಅಂತ ಇಡೀ ಕರ್ನಾಟಕ ನಾಡಿಗೆ ಗೊತ್ತಿದೆ ಏನಂದ್ರೆ ಅಕ್ಷರದ ಗಾರುಡಿಗ, ಮಾಂತ್ರಿಕ, ದೈತ್ಯ ಬರಹಗಾರ, ಇವೆಲ್ಲ ಪದಗಳನ್ನು ನಾವು ಯೂಸ್ ಮಾಡ್ತೇವೆ. ಕರೆ ಅವರ ಬರವಣಿಗೆಗೆ ನನಗನ್ನಿಸ್ತು ಫ್ಯಾನ್ ಫಾಲೋವರ್ಸ್ ಎಷ್ಟಿದ್ದಾರೆ ಎಂಬುದು ಊಹಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ, ಗದಗದಲ್ಲಿ ನಂದೊಂದು ಕನ್ಸಲ್ಟೇಷನ್ ಇದೆ, ಒನ್ಸ್ ಎ ಮಂತ್ ಹೋಗ್ತೇನೆ. ಒಂದು ರಾಯಚೂರು ಡಿಸ್ಟ್ರಿಕ್ಟ್ ಒಂದು ಟೀಚರ್ ಬಂದು ನಾನು ಮುಂದೆ ಕೂತಿದ್ರು ಅವರು. ನಾನು ಏನಮ್ಮ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ, ಏನು ಪ್ರಾಬ್ಲಮ್ ಇಲ್ಲ ಸರ್, ಹಾಗೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿದ್ರು ಅವರು. ನಾ ಯಾಕಮ್ಮ ಅಂತ ಹೇಳಿ, ಇಲ್ಲ ರವಿ ಬೆಳಗೆರೆ ಅಂತ ಒಬ್ಬ ಧೈರ್ಯಶಾಲಿ ಪತ್ರಕರ್ತ ನಿಮ್ಮ ಬಗ್ಗೆ
ಇಷ್ಟು ಅದ್ಭುತವಾಗಿ ಒಳ್ಳೆಯದನ್ನು ಬರೆದಿದ್ದಾರೆ ಅಂದಮೇಲೆ ನೀವು ಹೇಗಿರಬೇಕು, ಅವ್ರು ನಿಮ್ಮ ಬಗ್ಗೆ ಬರೀಬೇಕಾದ್ರೆ ನೀವು ಹೇಗಿರಬೇಕು ಅನ್ನೋದನ್ನು ನೋಡ್ಲಿಕ್ಕೆ ಬಂದಿದ್ದು ನಾನು ಅಂತ ಹೇಳಿ ನೋಡಿ ನಮಸ್ಕಾರ ಮಾಡಿ ಹೋಗಿಬಿಟ್ರು ಅವರು. ಅಂದ್ರೆ ನಾ ಹೇಳುವ ತಾತ್ಪರ್ಯ ಏನು ಅಂದರೆ, ರವಿ ಬೆಳಗೆರೆ ಇರುವಂಥ ಫ್ಯಾನ್ ಫಾಲೋವರ್ಸ್ ನನಗನ್ನಿಸ್ತದೆ ವೆರಿ ರೇರ್. ಅದಕ್ಕೆ ರವಿಗೆ ನಾನು ಮಾತುಗೊಮ್ಮೆ ಹೇಳ್ತೇನೆ, ರವಿ ದೇರ್ ಇಸ್ ನೋ ಮ್ಯಾಚ್ ಟು ರವಿ ಈಸ್ ರವಿ, ದೇರ್ ಇಸ್ ಓನ್ಲಿ ಒನ್ ರವಿ ಅಂತಿದ್ದೆ ನಾನು. ಅಂದರೆ ಇದು ಒಂದು ಪ್ಲಸ್, ಜೊತೆಗೆ ಮನೆಯಲ್ಲಿದ್ದಾಗ ನನ್ನ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ರು, ನನಗಾಗಿ ಕಾದು ಊಟ ಮಾಡ್ತಿದ್ರು. ಆಮೇಲೆ ತಿರುಗಿ ಹೋಗುವಾಗ ಒಂದು ವಿಶೇಷತೆ ಅಂದ್ರೆ ನಮ್ಮ ಮನೆಯವರು ಒಳ್ಳೆ ಅವಲಕ್ಕಿ ಹಚ್ತಿದ್ರು ಅವರು. ಆ ಅವಲಕ್ಕಿ ಹಚ್ಚಿದ ನನಗೆ ಅವಲಕ್ಕಿ ಕಟ್ಟಿಕೊಡ್ರಿ ಅಂತ ಹೇಳಿ ದಾರಿ ಬುತ್ತಿ ಅಂತ ತಿಳ್ಕೊಂಡು ಅವಲಕ್ಕಿ ತಗೊಂಡ್ಕೊಂಡು ಹೋಗ್ತಿದ್ರು. ಅಂದ್ರೆ ಒಂದು ಕುಟುಂಬದ ಸದಸ್ಯರಾಗಿ ನಮ್ಮ ಜೊತೆಗಿದ್ರು ಅವರು. ಸೊ ಕೇವಲ ಪತ್ರಕರ್ತನಲ್ಲ, ಬರಹಗಾರನಲ್ಲ, ಸಂಗೀತ ಪ್ರೇಮಿ, ಕಲಾ ಪ್ರೇಮಿ, ಶಿಕ್ಷಣ ಪ್ರೇಮಿ, ಗಜಲ್ಸ್ ನಮ್ಮ ಮನೆಯಲ್ಲಿ ಅನೇಕ ನನ್ನ ಫ್ರೆಂಡ್ಸ್ ಕರಿತಿದ್ ನಾನು ಮ್ಯೂಸಿಕ್ ಲವರ್ಸ್ಗೆ. ರಾತ್ರಿ 1-2 ಗಂಟೆವರೆಗೆ ಅವ್ರ ಜೊತೆಗೆ ಮೆಹಫಿಲ್, ಸಂಗೀತ ಮೆಹಫಿಲ್ ಮಾಡ್ತಿದ್ರು. ವಂಡರ್ಫುಲ್. ಅಂದ್ರೆ ಒಂದು ದೊಡ್ಡ ಥರ್ಮಾಸ್ದಲ್ಲಿ ಒಂದು ಟೀ ಕಾಫಿ ಹಾಕಿಡ್ತಿದ್ವಿ, ಅವಲಕ್ಕಿ ಹಚ್ಚಿಡ್ತಿದ್ವಿ. ರಾತ್ರಿ 3:00-3:30ವರೆಗೆ ಅವ್ರ ಜೊತೆಗೆ ಮೆಹಫಿಲ್, ಸಂಗೀತ ಮೆಹಫಿಲ್ ಆಗ್ತಿತ್ತು ನಮ್ಮ ಮನೆಯೊಳಗೆ. ಇವೆಲ್ಲವನ್ನ ನನಗೆ ಅನಿಸ್ತದ ಮರೀಲಿಕ್ಕೆ ಆಗುದಿಲ್ಲ. ಮತ್ತು ಅಷ್ಟೇ ಪ್ರೀತಿಯಿಂದ ನನ್ನ ನೋಡ್ತಿದ್ರು. ಒಂದು ಮಾತು ಹೇಳಬೇಕು ಅಂದರೆ, ಅವರ ಬರವಣಿಗೆಯನ್ನು ನೋಡಿ, ಹಾಯ್ ಬೆಂಗಳೂರಲ್ಲಿ ಅನೇಕ ಬಾರಿ ಬಂದಂತಹ ಬರವಣಿಗೆಗಳನ್ನ ನೋಡಿ ನಾ ಹೇಳ್ತಿದ್ದೆ, ರವಿ ಐ ಥಿಂಕ್ ಯು ನೀಡ್ ಟು ಮಾಡ್ಯುಲೇಟ್ ದಿಸ್ ಅಂದಾಗ, ಸರ್ ನೀವು ಹೇಳಿದ್ ಒಪ್ಕೋತೇನೆ ಅಂದ್ರೆ ಲಕ್ಷ್ಮಣ್ ನೀವೇನು ಹೇಳ್ತಿದ್ರ ಲಕ್ಷ್ಮಣ್ ರೇಖೆ ನನಗೆ ಅಂತ ಹೇಳ್ತಿದ್ರು. ಅಂದ್ರೆ ಅಷ್ಟು ನನ್ನ ಬಗ್ಗೆ ಶ್ರದ್ಧೆ, ಭಕ್ತಿ, ಭಾವ ಇತ್ತು. ಮತ್ತು ಅದೇ ರೀತಿ ನಡ್ಕೊಂಡ್ರು. ಇತ್ತಿತ್ತಲಾಗ ಅವ್ರು ನನಗೆ ಮಾತಾಡುವಾಗ ಮೊದಲು ಸಾರ್ ಹೇಗಿದ್ದೀರಿ ಅಂತಿದ್ರು, ಈಗೇನು ಮಾತಾಡ್ತಿದ್ರು ಅಂದ್ರೆ, ವರ್ಷದ ಕನ್ನಡಿಗ ಆನಂದ್ ಪಾಂಡ್ರಂಗಿ ಸರ್ ಹೇಗಿದ್ದೀರಿ ಅಂತಿದ್ರು ಅವರು. ಅಂದ್ರೆ ಬಹಳ ಅದ್ಭುತ. ಅಂಡ್ ಇನ್ನೊಂದು ಅವ್ರ ವಿಶೇಷತೆ ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್. ಯಾವುದೇ ಒಂದು ವಿಷಯವನ್ನು ಅವ್ರ ಜೊತೆಗೆ ಮಾತಾಡಿದಾಗ ಸ್ಪಾಂಟೇನಿಯಸ್ ಆನ್ಸರ್, ಪ್ರೆಸೆನ್ಸ್ ಆಫ್ ಮೈಂಡ್ ವಿತ್ ವಿಟ್ ಅಂಡ್ ಹ್ಯೂಮರ್. ಅಂದ್ರೆ ಅಷ್ಟು ಚೆನ್ನಾಗಿ ಅವ್ರು ಮಾತಾಡ್ತಿದ್ರು. ಮತ್ತು ವಂಡರ್ಫುಲ್. ಅಂದ್ರೆ ನನಗೆ ಬಹಳ ಸೌತೆ ಅಂತಿದ್ರು ಅವರು, ಡಾಕ್ಟ್ರೇ ನಾನು ಶಾರ್ಪ್ ಅಂತ ನೀವು ಹೇಳ್ತೀರಾ, ಬಟ್ ದ ವೇ ಯು ಆಂಟಿಸಿಪೇಟ್ ಮೈ ಮೈಂಡ್, ಐ ಥಿಂಕ್ ಯು ಆರ್ ಮೋರ್ ಶಾರ್ಪರ್ ದನ್ ಮೀ ಅಂತಿದ್ರು ಅವರು ನನಗೆ. ಡಾಕ್ಟರ್ ಆಗಿರೋದ್ರಿಂದ ಈ ಪ್ರಶ್ನೆನ ನಿಮ್ಮನ್ನು ಕೇಳಬೇಕು ಅಂತ ನಾನು ಅನ್ಕೋತೀನಿ. ಮತ್ತು ಕನ್ನಡದ ಓದುಗರು ಅವ್ರನ್ನ ನೋಡ್ತಾ ಇರೋರಿಗೆ ಯಾವಾಗ್ಲೂ ಇದಕ್ಕೆ ಆನ್ಸರ್ ಬೇಕು. ಯಾವಾಗ್ಲೂ ಕೂಡ ಎಲ್ಲಿಡುವುದ್ರು ಆರೋಗ್ಯದ ದೃಷ್ಟಿಯಿಂದ? ಯಾಕೆಂದ್ರೆ 62 ವಯಸ್ಸು ಅಂದ್ರೆ ಅವ್ರು ಇನ್ನೂ ಅವರ ಜನರೇಷನ್ಗೆ ಇನ್ನೂ 15-20 ವರ್ಷ ಮೋಸ ಇರಲಿಲ್ಲ. ಯಾಕೆ ಅದೊಂದು ಸ್ವಲ್ಪ ಕಳ್ಕೊಂಡ್ಬಿಟ್ರ ಮಧ್ಯ ಅವರು ಅಂತ? ಇಲ್ಲ, ಇನ್ನೂ ಒಂದು ಇಲ್ಲ, ಹಂಗೇನಿಲ್ಲ. ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾವಾಗಲೂ ನನಗೆ ಹೇಳ್ತಿದ್ರು ಅವರು, ಐ ವಾಂಟ್ ಟು ಲಿವ್ ಫಾರ್ 100 years ಅಂತಿದ್ರು ಅವರು. ನಾ ಕೂಡ ಅವ್ರು ಹೇಳ್ತಿದ್ದೆ, ರವಿ 100 ಸಾಲ್ ಜೀವೋ ಅಂತ ಹೇಳ್ತಾರೆ. ಅವ್ರ ಹುಟ್ಟುಹಬ್ಬ March 15th, ನಂಗೆ ಇನ್ನೂ ನೆನಪಿದೆ. ಪ್ರತಿ March 15th ಫಸ್ಟ್ ಫೋನ್ ಅವ್ರಿಗೆ ಮಾಡ್ತಿದ್ದೆ. ಫೋನ್ ಮಾಡಿದ ತಕ್ಷಣ ಹೇಳ್ತಿದ್ದೆ 100 ಸಾಲ್ ಜೀವೋ ರವಿ ಅಂತ ಹೇಳ್ತಿದ್ದೆ ನಾ. ಅದಕ್ಕೆ ಅವ್ರು ಅಂತಿದ್ರು, ಡಾಕ್ಟರ್ ಐ ವಾಂಟ್ ಟು ಲಿವ್ ಫಾರ್ 100 years ಅಂತಿದ್ರು ಅವರು. ಸೊ ಆ ದಿಶೆಯಲ್ಲಿ ಧಾರವಾಡಕ್ಕೆ ಬಂದಾಗ ನನಗೆ ಭೇಟಿ ಆಗ್ತಿದ್ರು. ನಮ್ಮ ಇನ್ನೊಬ್ಬ ಸ್ನೇಹಿತರು ಡಾಕ್ಟರ್ ಧೂಳಪ್ಪನವ್ರು ಅಂತಿದ್ದಾರೆ, ಅವ್ರ ಕಡೆ ಅವ್ರದ್ದು ಡಯಾಬಿಟಿಸ್ ಬಗ್ಗೆ ಚೆಕ್ ಮಾಡ್ಕೋತಿದ್ರು. ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ರು. ಎವ್ರಿ ಡೇ ಅವರು ತಮ್ಮ ರಿಪೋರ್ಟ್ ಅವರಿಗೆ ವಾಟ್ಸ್ಆಪ್ ಮಾಡ್ತಿದ್ರು. ಡಾಕ್ಟರ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳ ಹಿಂದೆ ಸಾವನ್ನು ಕೂಡ ಗೆದ್ದು ಹೊರಗೆ ಬಂದವರು ರವಿ ಬೆಳಗೆರೆ ಅವರು. ಅದಾದ್ಮೇಲೆ ಅವರ ಫುಡ್ ಹ್ಯಾಬಿಟ್ಸ್ ಹೇಗಿತ್ತು, ಮತ್ತೆ ಅವರ ಜೀವನ ಶೈಲಿ ಹೇಗಿತ್ತು? ಯಾವಾಗ್ಲಾದ್ರೂ ರಿಪೆಂಟ್ ಮಾಡ್ಕೋತಿದ್ರ? ಮುಂದಂಗೆ ಮಾಡ್ಬಿಟ್ಟೆ, ಹಿಂದೆ ತಪ್ಪಾಗೋಯ್ತದು, ಇವಾಗ ರಿಪೆಂಟ್ ಮಾಡ್ಕೋತೀನಿ, ನಾನು ರಿಪೇರಿ ಮಾಡ್ಕೋತೀನಿ ಅಂತ ಏನಾದ್ರು ಇತ್ತಾ? ಏನ್ ಮಾತಾಡ್ತಿದ್ರು? ನೋ ಧೈರ್ಯಶಾಲಿ. ಐ ವಾಂಟ್ ಟು ಲಿವ್ ಫಾರ್ 100 years ಅಂತಿದ್ರು. ನನಗೇನಾಗಿಲ್ಲ ನೋಡಿ ಡಾಕ್ಟರ್. ಒಂದು ನನಗೆ ಬಹಳ ಮಜಾ ಅನಿಸಿದ್ದಂದ್ರೆ, ಒಂದ್ಸರ್ತಿ ನನಗೆ ಕೇಳಿದ್ರು ಅವರು, ಅಂದ್ರೆ ಎಷ್ಟು ಸರಳ ಇದ್ರು ಅಂದ್ರೆ, ನನಗೊಂದು ಶರ್ಟ್ ಕೊಡಿಸ್ರಿ ಡಾಕ್ಟರ್ ಅಂತ ಹೇಳಿದ್ರು ಅವರು. ಧಾರವಾಡದಲ್ಲಿ ಒಂದು ಶಾಪಿಗೆ ಕರ್ಕೊಂಡು ಹೋದೆ. ಈಸ್ ಎ ಸೆಲೆಬ್ರಿಟಿ. ಅದೇನವ್ರು ಒಂದು ಶಾಪ್ ಇದೆ, ಅವರು ಎಲ್ಲರನ್ನೂ ಒಳಗೆ ಕರೆದು ಸೆಲೆಬ್ರಿಟಿ ಇಮೇಜ್ ಇದ್ದಂಗೆ ಅವ್ರಿಗೊಂದು ಕಾಫಿ ಟೀ ಎಲ್ಲ ಕೊಟ್ರು. ರವಿ ನೀನು ಎಷ್ಟು ಶರ್ಟ್ ಬೇಕು ನೀ ಆರಿಸಿ ಅಂತ ಹೇಳಿದೆ ನಾನು. ಅದರಲ್ಲಿ ಒಂದು ಗ್ರೀನ್ ಶರ್ಟು, ಒಂದು ಬ್ಲೂ ಶರ್ಟ್, ಒಂದು 2-3 ಶರ್ಟ್ ತೊಗೊಂಡ್ರು ಅವರು. ತಿರುಗಿ ಮನೆಗೆ ಬಂದ ಮೇಲೆ ಅದನ್ನ ಹಾಕ್ಕೊಂಡು ತೋರಿಸಿದ್ರು ನನಗೆ, ಹೌ ಡು ಐ ಲುಕ್ ಅಂತ. ಇಟ್ಸ್ ವಂಡರ್ಫುಲ್ ಅಂತ ಹೇಳಿದೆ ನಾನು. ಇನ್ನೂ ಒಂದು ವಿಶೇಷತೆ ನಿಮ್ಗೆ ಹೇಳಬೇಕು ಅಂದರೆ, ಎಂಥ ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವ ಅಂದರೆ, ಇಡೀ ಓದುಗರು ಹಾಗೂ ಸಮಸ್ತ ನಾಡಿನ ಜನತೆಗೆ ಗೊತ್ತಿರಬೇಕು. ನನ್ನ ಜೊತೆಗೆ ಒಂದು ಸ್ವಲ್ಪ ಮಾರ್ನಿಂಗ್ ಲೈಟ್ ವಾಕಿಂಗ್ ಬರ್ತಿದ್ರು ಅವರು. ಏನಾಯ್ತು ಅಂದ್ರೆ, ಒಂದು ದಿವಸ ಬೇಗ ಎದ್ದು ನಂದು ವಾಕಿಂಗ್ ಶೂಸ್ ಏನಿದೆ ಅಲ್ಲ ಅದನ್ನ ಹಾಕೊಂಡು ಕೂತಿದ್ರು ಅವರು.
ನಾನು ರವಿ ದೀಸ್ ಆರ್ ಓಲ್ಡ್ ಶೂಸ್ ಅಂತ ಹೇಳಿದೆ ನಾನು. ನಿನಗೆ ಒಂದು ಹೊಸ ಶೂಸ್ ಕೊಡಿಸ್ತೇನೆ ನಾನು. ಇಲ್ಲ ಡಾಕ್ಟ್ರೇ, ತಪ್ಪು ತಿಳ್ಕೊಳ್ಳಲ್ಲ ಅನ್ನೋ ಒಂದು ಮಾತು ಹೇಳ್ತೇನೆ. ಲಕ್ಷ್ಮಣ ರಾಮನ ಪಾದಕ ಹೇಗೆ ಒಯ್ದ ಹಾಗೆ ನಾನು ಈ ಶೂಸು ನನ್ನ ತಲೆ ಮೇಲೆ ಇಟ್ಕೊಂಡು ಬೆಂಗಳೂರಿಗೆ ತೊಗೊಂಡು ಹೋಗ್ತೇನೆ, ಇದನ್ನೇ ಹಾಕೊಂಡು ಓಡಾಡ್ತೇನೆ ಅಂತ ಹೇಳಿದ್ರು ಅವರು. ಅಂದರೆ ನನಗೆ ಅನಿಸ್ತದೆ ಅವನಲ್ಲಿ ಒಂದು ಭಾವನೆಗಳಿತ್ತು, ಗೌರವ ಇತ್ತು, ಅಂದರೆ ಒಂದು ವಿಶೇಷ ವ್ಯಕ್ತಿತ್ವ. ಅಂದರೆ ಸತ್ಯ. ನಾನು ಹೇಳಬೇಕು ಅಂದರೆ ವಾಟ್ ಟೈಪ್ ಆಫ್ ರಿಲೇಷನ್ ಹ್ಯಾಡ್, ಅಂದ್ರೆ ಸತ್ಯ ಅಂದರೆ ಸರಳತೆ ಇತ್ತು. Yes, doctor, I ನೋಡ್ರಿ, request- ನನ್ನ